ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ದೇವೇಗೌಡರ ಕಣ್ಣುಗಳಲ್ಲಿ ಹೊತ್ತು ಚೆನ್ನಮ್ಮನ ಜೀವ. ಪತಿಯನ್ನ ನೋಡುತ್ತಲೇ ಕಣ್ಮುಚ್ಚಿದ ಪತ್ನಿ. 70 ವರ್ಷದ ಸುದೀರ್ಘ ಬಾಂಧವ್ಯಕ್ಕೆ ಅಂತ್ಯ. ತಾಯಿ ಚೆನ್ನಮ್ಮ ನನಗೆ ದೇವತೆ ಸಮಾನ. ತಾಯಿ ಹೇಳಿಕೊಟ್ಟ ಬದುಕಿನ ಪಾಠ ಮರೆಯಲಾಗಲ್ಲ. ಅಮ್ಮನ ಅಗಲಿಕೆಗೆ ನೆನೆದು ಗಳಗಳನೆ ಅಂತ ಎಚ್ಡಿಕೆ ಹಾಗೂ ಎಚ್ಡಿ ರೇವಣ್ಣ. ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಜಿಲ್ಲಾಡಳಿತದ ವತಿಯಿಂದ ಸಕಲ ಸಿದ್ಧತೆ. ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಾಗಿದ್ದ ಚೆನ್ನಮ್ಮ ಕೊನೆಯುಸಿರೆಳೆದಿದ್ದಾರೆ. ಗಂಡ ಹೆಂಡತಿ ಅಂದ್ರೆ ದೇವೇಗೌಡ ಹಾಗೂ ಚೆನ್ನಮ್ಮ ಎನ್ನುವಂತಿದ್ರು ಈ ಜೋಡಿ. 70 ವರ್ಷಕ್ಕೂ ಹೆಚ್ಚು ಕಾಲ ಒಟ್ಟಿಗೆ ಬದುಕಿದ ಜೀವ ಈಗ ಕಣ್ಮರೆಯಾಗ್ತಿದೆ ಅಂದ್ರೆ ಮತ್ತೊಂದು ಹಿರಿಯ ಜೀವಕ್ಕೆ ಅದೆಂಥ ನೋವಾಗಿರ್ಬೇಕು ಅಲ್ವಾ? ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮನವರ ಅಗಲಿಕೆಯಿಂದ ನೊಂದಿರೋ ದೇವೇಗೌಡರಿಗೆ ದೇವರು ಈ ದುಃಖ ತಡೆದುಕೊಳ್ಳುವ ಶಕ್ತಿ ಕೊಡಬೇಕಿದೆ. ಚೆನ್ನಮ್ಮ ಅವರ ಆರೋಗ್ಯ ಹದಗೆಟ್ಟ ವಿಚಾರ ತಿಳಿದು ದೇವೇಗೌಡರು ಆಸ್ಪತ್ರೆಗೆ ತೆರಳಿದ್ರು. ವೈದ್ಯರ ಬಳಿ ಪತ್ನಿಯ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿರುವಾಗಲೇ ಚೆನ್ನಮ್ಮ ಅವರಿಗೆ ಹೃದಯಾಘಾತವಾಗಿದೆ ಎಂದು ತಿಳಿದು ಬಂದಿದೆ. ಚೆನ್ನಮ್ಮ ಅವರು ಪತಿಯನ್ನ ನೋಡುತ್ತಲೇ ಕಣ್ಮುಚ್ಚಿದ್ದಾರೆ ಎನ್ನಲಾಗಿದೆ. ಚೆನ್ನಮ್ಮ ಅವರ ಕೊನೆ ಕ್ಷಣದ ಬಗ್ಗೆ ಅಳಿಯ ಹಾಗೂ ಸಂಸದ ಡಾಕ್ಟರ್ ಮಂಜುನಾಥ್ ಅವರು ದೇವೇಗೌಡರು ಬಂದು ಪತ್ನಿಯ ಆರೋಗ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ರು. ಈ ಸಮಯದಲ್ಲಿ ಚೆನ್ನಮ್ಮ ಅವರಿಗೆ ಹೃದಯಾಘಾತವಾಯಿತು ಎಂದು ಕೊನೆಯ ಕ್ಷಣವನ್ನ ವಿವರಿಸಿದ್ದಾರೆ. ಸದಾ ಜೊತೆಗಿದ್ದ ಪತ್ನಿ ಇಂದು ದೂರವಾಗಿದ್ದು ದೇವೇಗೌಡರಿಗೆ ದೊಡ್ಡ ಆಘಾತವೇ ಆಗಿದೆ. ಪತ್ನಿಯನ್ನ ಕಳೆದುಕೊಂಡ ದುಃಖ ಅವರನ್ನ ಆವರಿಸಿಬಿಟ್ಟಿದೆ. ಬೆಳಗಿನ ಜಾವ ಪತ್ನಿಯ ಮೃತದೇಹದ ಮುಂದೆ ಬಂದು ದೇವೇಗೌಡರು ಬೆಕ್ಕಿ ಬೆಕ್ಕಿ ಅತ್ತಿದ್ದಾರೆ. ಅಮ್ಮನ ಅಗಲುವಿಕೆಯನ್ನು ನೆನೆದು ಗಳಗಳನೆ ಅತ್ತ ಎಚ್ಡಿಕೆ ಹಾಗೂ ಎಚ್ಡಿ ರೇವಣ್ಣ. ತಾಯಿ ಹೇಳಿಕೊಟ್ಟ ಬದುಕಿನ ಪಾಠ ಮರೆಯಲಾಗುವುದಿಲ್ಲ. ಅದೆಷ್ಟೋ ಬಾರಿ ಹೇಗೆ ಬದುಕಬೇಕೆಂದು ಅವರು ನನಗೆ ಹಿತವಚನ ನೀಡಿದ್ದ ದಿನಗಳನ್ನು ಮರೆಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಲೇ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭಾವುಕರಾದ ಪ್ರಸಂಗ ನಡೆದಿದೆ. ಇವತ್ತಿನ ಸಮಾಜಕ್ಕೆ ನಮ್ಮ ತಂದೆ ತಾಯಿಯ ದಾಂಪತ್ಯ ಮಾದರಿಯಾಗಿದೆ. ಗಂಡ ಪ್ರಧಾನಿ ಮುಖ್ಯಮಂತ್ರಿ ಆದಾಗಲೂ ಅವರು ಮನೆಯಿಂದ ಹೊರಬಂದವರಲ್ಲ, ಅವರಾಯಿತು ಅವರ ದೇವರ ಮನೆಯಾಯಿತು ಎಂದು ಇದ್ದಂತವರು ಎಂದು ಕುಮಾರಸ್ವಾಮಿ ಈ ವೇಳೆ ನೆನಪಿಸಿಕೊಂಡಿದ್ದಾರೆ. ನೋಡಿ, ನಮಗೆಲ್ಲರಿಗೂ ಜನ್ಮ ಕೊಟ್ಟಂತ ನಮ್ಮ ತಾಯಿಯ ಇವತ್ತಿನ ಒಂದು ನಮ್ಮೆಲ್ಲರನ್ನ ಅಗಲಿ ಹೋಗಿರ್ತಕ್ಕಂಥದ್ದು ಏನಿದೆ, ಮೊದಲಿಂದಲೂ ಅವರ ಒಂದು ಸರಳ ಜೀವನ, ಅತ್ಯಂತ ದೈವಭಕ್ತಿಯ ಗುಣಗಳನ್ನು ಏನು ಹೊಂದಿದ್ರು. ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ತಂದೆಯ ಒಂದು ಸಂಗಾತಿಯಾಗಿ ಸುಮಾರು 65-70 ವರ್ಷಗಳು ಅವರ ಜೊತೆಯಲ್ಲಿ ಬಾಳದಂಥವ್ರು ಏನಿದ್ದಾರೆ, ಬಹುಶಃ ನಮ್ಮ ತಂದೆಯವರ ಬದುಕಿಗೆ ಅವರ ಜೀವನವನ್ನೇ ತ್ಯಾಗ ಮಾಡಿದರು. ಅದಷ್ಟೇ ಅಲ್ಲ, ನಮ್ಮ ಬದುಕಿನಲ್ಲೂ ಸಹ ಒಂದು ತಾಯಿ ಹೃದಯ ಅಂತಕ್ಕಂಥದ್ದನ್ನು ನಮಗೆ ಕಲಿಸಿದ್ರೆ ಅವರಿಂದ ನಾವು ಕಲಿತಂಥದ್ದು. ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದಂಥ ನಮ್ಮ ತಾಯಿಯು ಸಹ ಲಕ್ಷಾಂತರ ಕುಟುಂಬಗಳ ಬದುಕಿಗೆ ದಾರಿದೀಪವಾಗಿದ್ದಂಥವರು. ಕಳೆದ 1.5 ವರ್ಷದಿಂದ ಆರೋಗ್ಯದ ಸಮಸ್ಯೆಗಳು ಏನು ಪ್ರಾರಂಭ ಆಯ್ತು ಅವರಿಗೆ. ತಾಯಿ ಚೆನ್ನಮ್ಮ ನನಗೆ ದೇವತೆ ಸಮಾನ, ನನ್ನ ದೇವರನ್ನೇ ಕಳೆದುಕೊಂಡೆ ಎಂದು ಬೆಕ್ಕಿ ಬೆಕ್ಕಿ ಅತ್ತಿದ್ದಾರೆ. ಎಷ್ಟೋ ಜನರಿಗೆ ಅನ್ನ ಹಾಕಿದ ಕೈಯವರದು. ಕೊನೆಯದಾಗಿ ತಿರುಪತಿ ಪ್ರಸಾದ ಕೊಟ್ಟು ಮಾತನಾಡಿಸಿದ್ದೆ. ವೈದ್ಯರು ನಿನ್ನೆ ಬೆಳಗ್ಗೆ ಚೆನ್ನಮ್ಮ ಗುಣಮುಖರಾಗಿ ಬರ್ತಾರೆ ಎಂದು ಹೇಳಿದ್ರು. ಆದ್ರೆ ಅವರು ಬದುಕಿ ಬರಲಿಲ್ಲ ಎಂದು ಹೇಳುತ್ತಲೇ ಉಮ್ಮಳಿಸಿ ಬಂದ ದುಃಖ ತಡೆಯಲಾಗದೆ ರೇವಣ್ಣ ಕಣ್ಣೀರಿಟ್ಟಿದ್ದಾರೆ.
ಅಜ್ಜಿ ಚೆನ್ನಮ್ಮ ನಿಧನದ ಹಿನ್ನೆಲೆ ಅಂತಿಮ ದರ್ಶನಕ್ಕೆ ಪೇರೋಲ್ ಕೋರಿ ಅರ್ಜಿ ಸಲ್ಲಿಸಿದ್ದಾರೆ. ಅನ್ಬುಕುಮಾರ್ ನಿರ್ಧಾರದ ಮೇಲೆ ಪ್ರಜ್ವಲ್ ತುರ್ತು ಪೇರೋಲ್ ಭವಿಷ್ಯ ನಿಂತಿದೆ. ಅಜ್ಜಿಯ ಅಂತಿಮ ದರ್ಶನ ವಿಚಾರದಲ್ಲಿ ಪ್ರಜ್ವಲ್ ಆತಂಕದಲ್ಲಿದ್ದಾರೆ. ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರೋ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಅಜ್ಜಿ ಚೆನ್ನಮ್ಮನ ನಿಧನದಿಂದ ಅತ್ಯಂತ ದುಃಖಿತರಾಗಿದ್ದು ಕಣ್ಣೀರು ಹಾಕ್ತಿದ್ದಾರೆ. ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ತುರ್ತು ಪೇರೋಲ್ ಕೋರಿ ಜೈಲಾಧಿಕಾರಿಗಳಿಗೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅರ್ಜಿ ಸಲ್ಲಿಸಿದ್ದಾರೆಂದು ತಿಳಿದುಬಂದಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು ಇಹಲೋಕ ತ್ಯಜಿಸಿದ್ದು, ಅವರ ಅಂತಿಮ ದರ್ಶನ ಪಡೆಯಲು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹಾಗೂ ಮಾಜಿ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಇತರ ಗಣ್ಯರು ಆಗಮಿಸಿ ಸಂತಾಪ ಸೂಚಿಸಿದ್ದಾರೆ. ಪದ್ಮನಾಭನಗರದ ನಿವಾಸದಲ್ಲಿ ಚೆನ್ನಮ್ಮ ಅವರ ಅಂತಿಮ ದರ್ಶನ ವ್ಯವಸ್ಥೆ ಮಾಡಲಾಗಿದ್ದು, ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿ ಹಲವರು ಆಗಮಿಸಿ ದೇವೇಗೌಡರಿಗೆ ಸಾಂತ್ವನ ಹೇಳಿದರು. ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಪದ್ಮನಾಭನಗರ ನಿವಾಸಕ್ಕೆ ಆಗಮಿಸಿ ಸಂತಾಪ ಸೂಚಿಸಿದರು. ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದು ಮಾತನಾಡಿದ ಸಿಎಂ ಡಿ.ಕೆ. ಶಿವಕುಮಾರ್, ದೇವೇಗೌಡರ ಕಷ್ಟದಲ್ಲಿ ಸುಖದಲ್ಲಿ ಅವರ ಪಾತ್ರ ತುಂಬಾ ಇದೆ. ನಾವು ಯಾರೂ ಶಾಶ್ವತವಾಗಿರಲ್ಲ. ದೇವೇಗೌಡರ ಕುಟುಂಬದ ಏಳಿಗೆಗೆ ಅವರ ಪಾತ್ರ ದೊಡ್ಡದು. ಸರ್ಕಾರದ ಗೌರವದೊಂದಿಗೆ ಅಂತ್ಯಕ್ರಿಯೆ ಮಾಡಲಾಗುತ್ತದೆಂದು ತಿಳಿಸಿದರು. ಮುಂದುವರೆದು ಮಾತನಾಡಿರುವ ಮಾಜಿ ಸಿಎಂ ಸಿದ್ದರಾಮಯ್ಯ, ಮಾತೃ ಸ್ವರೂಪಿ ಚೆನ್ನಮ್ಮನವರ ನಿಧನದ ಸುದ್ದಿ ಕೇಳಿ ಆತಂಕವಾಯಿತು. ಆರೋಗ್ಯ ಗಂಭೀರ ಅನ್ನೋ ಮಾಹಿತಿ ಇತ್ತು. ಅಪಾರ ದೈವ ಭಕ್ತಿ, ದೊಡ್ಡ ಕುಟುಂಬಕ್ಕೆ ಸುಖ ದುಃಖದಲ್ಲಿ ಇದ್ದು ಸೇವೆ ಮಾಡಿದ್ರು. ಧೀಮಂತ ಹೆಣ್ಣು ಅವರು. ಅನೇಕ ರಾಜಕಾರಣಿಗಳಿಗೆ ಮಾತೃ ಸ್ವರೂಪಿಯಾಗಿದ್ದವರು. ಅವರಿಗೆ ಸರ್ಕಾರದ ಗೌರವದೊಂದಿಗೆ ಅಂತಿಮ ನಮನ ಸಲ್ಲಿಸಲಾಗುತ್ತದೆ ಎಂದು ತಿಳಿಸಿದರು. ಇನ್ನು ಚೆನ್ನಮ್ಮ ಅವರ ಅಂತ್ಯಕ್ರಿಯೆಗೆ ಶಾಸಕರು, ಸಚಿವರು, ಸಿನಿಮಾ ನಟ ನಟಿಯರು ಭೇಟಿ ನೀಡಿ ಸಂತಾಪ ಸೂಚಿಸಿದ್ದಾರೆ. ಅಂತ ಚೆನ್ನಮ್ಮ ಅವರು ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ವಾಸ ಮಾಡ್ತಾರೆ. ನಾನು ಕೂಡ ಹಲವಾರು ಬಾರಿ ಮನೆಗೆ ಬಂದು ದೇವೇಗೌಡರ ಆಶೀರ್ವಾದಕ್ಕೆ ಬಂದಾಗ ಅವರು ನನಗೆ ಸಿಹಿ ಇರ್ಬೋದು, ಊಟ ಇರ್ಬೋದು ಎಲ್ಲವನ್ನ ಕೊಟ್ಟಿದ್ದಾರೆ. ಸೊ ಒಂಥರ ತಾಯಿ ರೀತಿ ಯಾರೇ ಬರಲಿ, ಯಾವುದೇ ಪಕ್ಷದವ್ರು ಬಂದರೂ ಕೂಡ ಒಂಥರ ತಾಯಿ ರೀತಿ ಅವರನ್ನು ಸತ್ಕರಿಸುವಂಥ ಮನೋಭಾವ ಮತ್ತು ದೇವೇಗೌಡರಿಗೆ ಸದಾ ಬೆನ್ನೆಲುಬಾಗಿ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಮಕ್ಕಳು ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಅವರು ಒಂದು ಕಿಂಚತ್ತೂ ಕೂಡ ಇಲ್ಲದೆ ನಡ್ಕೊಂಡಂಥ ಒಬ್ಬ ತಾಯಿ. ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಪದವಿ ಸ್ವೀಕಾರ ಮಾಡುವಾಗ ವಿಧಾನಸೌಧ ಹತ್ರ ಇವರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ದೇವಿ ಮುಂದೆ ಕೂತಿದ್ರು. ಅದು ಕೂಡ ನಾನು ನೋಡಿದ್ದೀನಿ. ಅದರಿಂದ ಒಂದು ದೈವಭಕ್ತ ತಾಯಿಯಾಗಿ ಇಡೀ ನಾಡಿನ ಯಾರೇ ಹೋದರೂ ಕೂಡ ಅನ್ನದಾತೆಯಾಗಿ ಕೆಲಸ ಮಾಡಿದ್ದಾರೆ. ಅವರ ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ, ಆದರೂ ಕೂಡ ಅವರ ನಡೆದಂಥ ದಾರಿ ಎಲ್ಲ ತಾಯಿಯಂದಿರಿಗೂ ಕೂಡ ಮಾರ್ಗದರ್ಶನ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀನಿ. ತುಂಬ ಹಳ್ಳಿಯಿಂದ ಬಂದವರು, ಕಷ್ಟಪಟ್ಟು ತನ್ನ ಗಂಡನನ್ನ ರಾಜಕೀಯಕ್ಕೆ ಬರೋದಕ್ಕೆ ಪ್ರೇರಣೆ ಕೊಟ್ಟರು. ಇವತ್ತು ದೇಶದಲ್ಲಿ ಗುರುತಿಸುವಂತ ಒಬ್ಬ ನಾಯಕ ಆಗಿದ್ದಾರೆ. ದೇವೇಗೌಡರು ಪ್ರಧಾನಿ ಕೂಡ ಆದ್ರು ಅಂದ್ರೆ ಅದರ ಹಿಂದಿರುವಂತ ಶಕ್ತಿ ಅದು ಚೆನ್ನಮ್ಮ ದೇವೇಗೌಡರು. ಇಷ್ಟೊಂದು ವಿಶಾಲವಾದಂತ ಪಾರ್ಟಿಯನ್ನ ಕಟ್ಟಿದ್ರು, ರಾಜ್ಯದಲ್ಲಿ ಆಡಳಿತವನ್ನು ನಡೆಸಿದ್ರು, ಕೇಂದ್ರದಲ್ಲಿ ಆಡಳಿತವನ್ನು ನಡೆಸಿದ್ರು, ಇವತ್ತು ಕುಮಾರಣ್ಣ ಆಡಳಿತ ನಡೆಸ್ತಾ ಇದ್ದಾರೆ. ಇವರೆಲ್ಲರಿಗೂ ಪ್ರೇರಣೆ ಚೆನ್ನಮ್ಮ ದೇವೇಗೌಡರು ಆಗಿದ್ರು. ತುಂಬಾ ದೈವ ಭಕ್ತರು. ನಾನು ಇವರ ಮನೆಗೆ ಬಂದಿದ್ದೆ ಹಲವಾರು ಬಾರಿ. ಎಲ್ಲ ಸಂದರ್ಭದಲ್ಲಿ ಕೂಡ ಅವರು ದೇವರ ಮನೆಯಲ್ಲಿ ಇರ್ತಿದ್ರು ಮತ್ತು ಬಂದವರಿಗೆ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ಪ್ರಸಾದವನ್ನ ಕೊಡ್ತಾ ಇದ್ರು. ಕಳೆದ ಚುನಾವಣೆ ಸಂದರ್ಭದಲ್ಲಿ ಕೂಡ ಅವರ ಆಶೀರ್ವಾದವನ್ನ ತಗೊಂಡು ನಾನು ಹೋಗಿದ್ದೆ. ಇವತ್ತು ಅವರ ನಮ್ಮ ಮಧ್ಯೆ ಇಲ್ಲ. ಎಲ್ಲರಿಗೆ ಅಮ್ಮನಾಗಿದ್ದಂಥ ಚೆನ್ನಮ್ಮ ಇವತ್ತು ದೇವರ ಪಾದ ಸೇರಿದ್ದಾರೆ. ಅವರಿಗೆ ದೇವರು ಸದ್ಗತಿಯನ್ನು ಕೊಡಲಿ, ಚಿರಶಾಂತಿಯನ್ನು ಕೊಡಲಿ, ಅವರ ಕುಟುಂಬಕ್ಕೆ ನೋವನ್ನು ಭರಿಸುವಂತ ಶಕ್ತಿಯನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಾನು ಮಾಡ್ತೇನೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರ ನಿಧನದಿಂದ ಜಿಲ್ಲೆಯು ಶೋಕಸಾಗರದಲ್ಲಿ ಮುಳುಗಿದೆ. ದಿವಂಗತ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನು ಅಂತಿಮ ದರ್ಶನಕ್ಕಾಗಿ ಇಂದು ಸಂಜೆ ಜಿಲ್ಲೆಗೆ ತರಲಾಗುತ್ತಿದ್ದು, ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಕಲ ಸಿದ್ಧತೆಗಳನ್ನು ಕೈಗೊಂಡಿದೆ ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಅವರು ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನ ಪದ್ಮನಾಭನಗರದ ನಿವಾಸದಿಂದ ಇಂದು ಬೆಳಗ್ಗೆ 11 ಗಂಟೆಗೆ ಹೊರಟಿರುವ ಪಾರ್ಥಿವ ಶರೀರವು ಸಂಜೆ ವೇಳೆಗೆ ಜಿಲ್ಲೆಯ ಗಡಿಭಾಗಕ್ಕೆ ತಲುಪಲಿದೆ. ಅಲ್ಲಿಂದ ಚನ್ನಪಟ್ಟಣ ತಾಲೂಕು ಕಚೇರಿ, ಉದಯಪುರ, ಶಾಂತಿಗ್ರಾಮ,
ಡೈರಿ ಸರ್ಕಲ್, ಎನ್ಆರ್ ಸರ್ಕಲ್ ಹಾಗೂ ಮೊಸಳೆ ಹೊಸಳ್ಳಿ ಮಾರ್ಗವಾಗಿ ಹೊಳೆನರಸೀಪುರದಲ್ಲಿರುವ ಶಾಸಕ ಎಚ್.ಡಿ. ರೇವಣ್ಣ ಅವರ ನಿವಾಸಕ್ಕೆ ಕೊಂಡೊಯ್ಯಲಾಗುತ್ತದೆ. ದಿವಂಗತರ ಅಂತ್ಯ ಸಂಸ್ಕಾರವನ್ನು ಸರ್ಕಾರಿ ಗೌರವದೊಂದಿಗೆ ನೆರವೇರಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೂಚನೆ ನೀಡಿದ್ದಾರೆ. ಈ ಕುರಿತಾದ ಅಧಿಕೃತ ಸುತ್ತೋಲೆ ಜಿಲ್ಲಾಡಳಿತಕ್ಕೆ ತಲುಪಿದ್ದು, ಪ್ರೋಟೋಕಾಲ್ ಪ್ರಕಾರ ಎಲ್ಲಾ ಸಿದ್ಧತೆಗಳನ್ನು ನಡೆಸಲಾಗುತ್ತಿದೆ. ನಾಳೆ ನಡೆಯಲಿರುವ ಅಂತ್ಯ ಸಂಸ್ಕಾರದಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಲಿದ್ದಾರೆ. ಅಂತಿಮ ದರ್ಶನಕ್ಕೆ ಬರುವ ಸಾರ್ವಜನಿಕರಿಗೆ ಯಾವುದೇ ಅಡಚಣೆಯಾಗದಂತೆ 5 ಮಂದಿ ಎಸ್ಪಿಗಳು, 60ಕ್ಕೂ ಹೆಚ್ಚು ಡಿವೈಎಸ್ಪಿಗಳು ಮತ್ತು 250ಕ್ಕೂ ಹೆಚ್ಚು ಪಿಎಸ್ಐಗಳನ್ನು ಒಟ್ಟು 1400ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು ಭದ್ರತೆಗಾಗಿ ನಿಯೋಜಿಸಲಾಗಿದೆ. ಅಂತಿಮ ದರ್ಶನವನ್ನು ಗೌರವಯುತವಾಗಿ ಹಾಗೂ ಶಾಂತಿಯುತವಾಗಿ ಮಾಡಬೇಕು. ಯಾವುದೇ ರೀತಿಯ ಲೋಪದೋಷಗಳಾಗದಂತೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದ್ದಾರೆ. ಇವತ್ತು ನಮ್ಮ ಜಿಲ್ಲೆಗೆ ಒಂದು ಅತ್ಯಂತ ಸೂಚಕವಾದಂತಹ ದಿನ. ಗೌರವಾನ್ವಿತ ನಮ್ಮ ಜಿಲ್ಲೆಯಿಂದ ಪ್ರತಿನಿಧಿಸಿ ರಾಷ್ಟ್ರಮಟ್ಟದಲ್ಲಿ ನಮ್ಮ ಜಿಲ್ಲೆಯ ಒಂದು ಹೆಸರುವಾಸಿ ಮಾಡಿದಂತಹ ಮಾಜಿ ಪ್ರಧಾನಿಗಳಂತಹ ದೇವೇಗೌಡರವರ ಧರ್ಮಪತ್ನಿಯಂತಹ ಚೆನ್ನಮ್ಮ ಅಜ್ಜಿಯವರೇನು ಇವತ್ತು ನಿನ್ನೆ ತೀರ್ಕೊಂಡಿದ್ದಾರೆ, ಅವರ ಒಂದು ಇದರಾಗಿ ಏನಿವತ್ತು ಅವರ ಪಾರ್ಥಿವ ಶರೀರ ಸುಮಾರು 11 ಗಂಟೆಗೆ ಅವರ ಪದ್ಮನಾಭ ನಗರದ ನಿವಾಸವನ್ನು ದಿಂದ ಹೊರಟು ಸುಮಾರು ಸಂಜೆ ವೇಳೆಗೆ ನಮ್ಮ ಹಿರಿಸಾವೆ ಗಡಿ, ನಮ್ಮ ಜಿಲ್ಲೆಯ ಗಡಿ ಭಾಗಕ್ಕೆ ನಾವು ಸ್ವೀಕಾರವನ್ನು ಮಾಡ್ತೀವಿ. ಅದಾದ ನಂತರ ಚನ್ನಪಟ್ಟಣ ತಾಲೂಕು ಕಚೇರಿ, ಉದಯಪುರ, ಶಾಂತಿಗ್ರಾಮ, ನಮ್ಮ ಡೈರಿ ಸರ್ಕಲ್ಲು, ಎನ್ಆರ್ ಸರ್ಕಲ್ಲು ಮತ್ತು ಮೊಸಳೆ ಹೊಸಳ್ಳಿ ಮತ್ತು ಏನು ನಮ್ಮ ಹೊಳೆನರಸೀಪುರ ಕ್ಷೇತ್ರ ಶಾಸಕರಂತಹ ನಮ್ಮ ರೇವಣ್ಣ ಸರ್ ಅವರ ಒಂದು ಅವ್ರ ಮನೆಯಲ್ಲಿ ಪಾರ್ಥಿವ ಶರೀರವಂಥದ್ದೆಲ್ಲ ವ್ಯವಸ್ಥೆಯನ್ನು ಇವತ್ತು ಜಿಲ್ಲಾಡಳಿತ ನಾವೆಲ್ಲ ಸೇರಿ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಾಜಿ ಪ್ರಧಾನಮಂತ್ರಿಗಳು ಎಚ್.ಡಿ. ದೇವೇಗೌಡ ಸರ್ ಅವರ ಧರ್ಮಪತ್ನಿಯವರಾದ ಶ್ರೀಮತಿ ಚೆನ್ನಮ್ಮ ಇವರ ನಿಧನ 18ನೇ ತಾರೀಕು ಜುಲೈಯಲ್ಲಿ ಆಗಿದೆ. ಅವರ ಪಾರ್ಥಿವ ಶರೀರ ನಮ್ಮ ಹಾಸನಕ್ಕೆ ಇವತ್ತು ಬರ್ತಾ ಇದೆ. ನಮಗೆ ತಿಳಿದು ಬಂದಿರೋ ಮಾಹಿತಿ ಮೇರೆಗೆ ಹಿರಿಸಾವೆ ಬಳಿಯಲ್ಲಿ ನಮ್ಮ ಹಾಸನಕ್ಕೆ ಮೊದಲ ದರ್ಶನ ಪ್ರಾರಂಭ ಆಗ್ತದೆ. ಅಲ್ಲಿಂದ ಚನ್ನರಾಯಪಟ್ಟಣದಿಂದ ನಮ್ಮ ಹಾಸನದ ಡೈರಿ ಸರ್ಕಲಿಂದ ನಂತರ ಎನ್ಆರ್ ಸರ್ಕಲ್, ಅಲ್ಲಿ ಸಹ ಸಾರ್ವಜನಿಕರಿಗೆ ದರ್ಶನ ಇರ್ತದೆ. ಅಲ್ಲಿಂದ ಅದು ವಾಹನ ಕಾನ್ವಾಯ್ ಜೊತೆಯಲ್ಲಿ ನಮ್ಮ ಒಳನರಸೀಪುರ ಹಳ್ಳಿ ಮೈಸೂರು ಮುಖಾಂತರ ಒಳನರಸೀಪುರಕ್ಕೆ ಹೋಗುತ್ತೆ. ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿಂದು ನಡೆ ಭಾರತೀಯ ಅಂಚೆ ನೌಕರರ ಸಂಘದ ವತಿಯಿಂದ ಜಂಟಿ ದ್ವೈವಾರ್ಷಿಕ ಹಾಸನ ವಿಭಾಗೀಯ ಸಮ್ಮೇಳನ ಹಾಗೂ ಬಹಿರಂಗ ಸಭೆಯನ್ನು ನಡೆಸಲಾಗಿದೆ. ಈ ವೇಳೆ ಮಾತನಾಡಿದ ನವದೆಹಲಿಯ ಮಾಜಿ ಎಐಜಿಎಸ್ ರಂಗನಾಥ್ ಅವರು, ಅಂಚೆ ಇಲಾಖೆಯನ್ನು ಕೇವಲ ಲಾಭ ನಷ್ಟದ ದೃಷ್ಟಿಯಿಂದ ನೋಡುವುದು ತಪ್ಪು. ಇದು ಜನಸಾಮಾನ್ಯರಿಗೆ ಸೇವೆ ಸಲ್ಲಿಸುವ ಸಂಸ್ಥೆಯಾಗಿದ್ದು, ಗ್ರಾಮೀಣ ಭಾಗದ ಜನರಿಗೆ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವಲ್ಲಿ ಅಂಚೆ ನೌಕರರ ಪಾತ್ರ ಮಹತ್ವದ್ದು. ಅಂಚೆ ಇಲಾಖೆಯು ಲಾಭ ಗಳಿಸುವ ಉದ್ದೇಶವನ್ನೇ ಹೊಂದಬಾರದೆಂದು ವಾಜಪೇಯಿಯವರ ಕಾಲದ ಸುಬ್ರಹ್ಮಣ್ಯ ಸಮಿತಿ ಶಿಫಾರಸು ಮಾಡಿತ್ತು. ಗ್ರಾಮೀಣ ಭಾಗದಲ್ಲಿ ಬಿಪಿಎಂ ನೌಕರರು ಅತ್ಯಂತ ಕಡಿಮೆ ವೇತನದಲ್ಲಿ ದುಡಿಯುತ್ತಿದ್ದಾರೆ. ಬ್ಯಾಂಕ್ಗಳು, ಖಾಸಗಿ ಏಜೆಂಟ್ ಪೈಪೋಟಿಯ ನಡುವೆಯೂ ಹಳ್ಳಿಗಳಲ್ಲಿ ನೌಕರರು 300ಕ್ಕೂ ಹೆಚ್ಚು ಸುಕನ್ಯಾ ಸಮೃದ್ಧಿ ಖಾತೆಗಳನ್ನು ತೆರೆಸುವ ಮೂಲಕ ಸರ್ಕಾರದ ಯೋಜನೆಗಳನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಇಂತಹ ವಾಸ್ತವಿಕ ಅಂಶಗಳನ್ನು ಮುಂದಿಟ್ಟುಕೊಂಡು ನೌಕರರು ಸರ್ಕಾರದೊಂದಿಗೆ ಮಾತುಕತೆ ನಡೆಸಬೇಕೆಂದು ಕಿವಿಮಾತು ಹೇಳಿದರು. ಅದನ್ನ ಸ್ಪಷ್ಟ ಮಾಡಿ, ನೀವು ಸೇವೆ ಎನ್ನುತ್ತಾರೆ, ನೀವು ಇವೆಲ್ಲ ಕೇಳೋದು ಬರೋದಿಲ್ಲ. ಅಥವಾ ಲಾಭ ನಷ್ಟ ನಡೀತಿದ್ದಾರೆ, ಇಷ್ಟೊಂದು ಬಂಡವಾಳ ಹಾಕೊಂಡು ನಾವು ಯಾವತ್ತೂ ಕೂಡ ಕೆಲಸ ಕಡಿಮೆ ಮಾಡಿಲ್ಲ. ಯಾವುದೇ ಬಿಪಿಎಂ 24 ಗಂಟೆ 5 ಗಂಟೆ 6 ಗಂಟೆ ತನಕ ಏನ್ ಕೆಲಸ ಎಲ್ಲ ಮಾಡ್ತಾನೆ. ಪೋಸ್ಟ್ ಆಫೀಸಲ್ಲಿ ಬೆಳಗ್ಗೆ 10ರಿಂದ 6 ಗಂಟೆ ತನಕ ಕೆಲಸ ಮಾಡ್ತಾರೆ. ಹಾಗಾಗಿ ನಾವ್ಯಾರು ಕೆಲಸಕ್ಕೆ ತಂದಿಲ್ಲ. ನೀವೆಲ್ಲ ನೋಡ್ತಾ ಇರ್ತೀವಿ, ಕೆಲಸ ಮಾಡ್ತಾ ಇರ್ತೀವಿ. ಅದ್ರ ಉತ್ಪತ್ತಿ ಆಗ್ತಿಲ್ಲ ಅಂದ್ರೆ ಅದಕ್ಕೆ ಮ್ಯಾನೇಜ್ಮೆಂಟ್ ಕಾರಣನೇ ವಿನ ಎಂಪ್ಲಾಯೀಸ್ ಕಾರಣ ಅಲ್ಲ. ನಿಮ್ಮ ಪಾಲಿಸಿಗಳು ಆಗಿದೆ. ಸೊ ಹಾಗಾಗಿ ಕಡೆಗೆ ಸರ್ಕಾರವು ಕೂಡ ಒಕ್ಕಟ್ಟು, ಅದಾದ್ಮೇಲೆ ವಾಜಪೇಯಿ ಮೋದಿಯವರ ಕಾಲದಲ್ಲಿ ನಾನು ಎಕ್ಸ್ಪರ್ಟ್ ಕಮಿಟಿ ಆನ್ ಎಕ್ಸಲೆನ್ಸ್ ಇನ್ ಪೋಸ್ಟಲ್ ಸರ್ವಿಸಸ್ ಅಂತ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನು ಅಪಾಯಿಂಟ್ ಮಾಡಿದ್ರು. ಆಗ ಆ ಕಮಿಟಿ ಹೇಳ್ತು, ಪೋಸ್ಟ್ ಆಫೀಸನ್ನ ನೀವು ಲಾಭವಾಗಿ ಮುಂದೆ ನೋಡಬಾರ್ದು, ಆದ್ರೆ ಲಾಭವನ್ನು ಮಾಡುವಂತ ಫೀಲ್ಡಲ್ಲಿ ಲಾಭ ಮಾಡಬೇಕು. ಕೆಲವು ಫೀಲ್ಡಲ್ಲಿ ಲಾಭ ಮಾಡಬಹುದು, ಆದ್ರೆ ಕೆಲವು ಫೀಲ್ಡಲ್ಲಿ ಲಾಭ ಮಾಡೋಕೆ ಆಗೋದಿಲ್ಲ. ಅದಕ್ಕೆ ಈಗ ಗ್ರಾಮೀಣ ಪ್ರದೇಶದಲ್ಲಿ 15,000 ರೂಪಾಯಿ ಒಬ್ಬ ಬಿಪಿಎಂ ಮತ್ತು 20,000 ರೂಪಾಯಿ ಒಬ್ಬ ಇಡಿ 40,000 ತಿಂಗಳಲ್ಲಿ ಆದಾಯ ತರಲಿಕ್ಕೆ ಗ್ರಾಮದಲ್ಲಿ ಏನಿದೆ? ಸರ್ಕಾರನೇ ಕಂದಾಯ ತಗೊಳ್ಳೋಕ್ಕಾಗಲ್ಲ ಅಷ್ಟೊಂದು.
ನೀವು ಒಬ್ಬ ಬಂದ್ರೆ ಒಂದಿಷ್ಟು ಅಕೌಂಟ್ ಓಪನ್ ಮಾಡಿಸ್ಬೋದು. ಎಷ್ಟು ಸರಿ ಮಾಡಿಸ್ಬೋದು ಒಬ್ಬನ ಅಕೌಂಟ್? ಮತ್ತೆ ಅವ್ರಿಗೆ ನೀವು ಒಬ್ಬರೇ ಅಲ್ಲ ಕಸ್ಟಮರು. ಎಲ್ಲ ಸಭೆಯಲ್ಲಿ ನವದೆಹಲಿಯ ಬಿಎಸ್ಎಫ್ ಅಖಿಲ ಭಾರತ ಕಾರ್ಯಾಧ್ಯಕ್ಷರಾದ ಸುಂದರೇಶ್, ಬಿಪಿಇಎ ಹಾಸನ ವಿಭಾಗದ ಅಧ್ಯಕ್ಷರಾದ ಹಾಲಪ್ಪ, ರಮೇಶ್ ಪ್ರಭು, ವೀರೇಶ್ ಸೇರಿದಂತೆ ಅಂಚೆ ಇಲಾಖೆಯ ವಿವಿಧ ವೃಂದದ ನೌಕರರು, ಮುಖಂಡರು ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ ಚಿತ್ರಕಲಾವಿದರು, ದಲಿತ ಮತ್ತು ರೈತ ಚಳುವಳಿಗಳ ಸಕ್ರಿಯ ನಾಯಕರಾಗಿದ್ದ ಕೆಟಿ ಶಿವಪ್ರಸಾದ್ ಅವರ ಸ್ಮರಣಾರ್ಥ ಅವರ ಒಡನಾಡಿಗಳ ಬಳಗದ ವತಿಯಿಂದ ಹಾಸನಾಂಬ ಕಲಾಕ್ಷೇತ್ರದಲ್ಲಿಂದು ನುಡಿನಮನ ಕಾರ್ಯಕ್ರಮವನ್ನು ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಷ್ಟ್ರೀಯ ಲಲಿತಕಲಾ ಅಕಾಡೆಮಿಯ ಮಾಜಿ ಅಧ್ಯಕ್ಷರಾದ ಚೀಸು ಕೃಷ್ಣ ಶೆಟ್ಟಿ ಅವರು, ನಟ ಮತ್ತು ಕಲಾವಿದ ಶಿವಪ್ರಸಾದ್ ಅವರಂತಹ ವ್ಯಕ್ತಿತ್ವದವರು ಅಗಲಿದಾಗ ಅವರಿಗೆ ಸಲ್ಲಬೇಕಾದ ಗೌರವದ ಕುರಿತು ಸರ್ಕಾರ ಒಂದು ನಿರ್ದಿಷ್ಟ ಮಾನದಂಡವನ್ನು ರೂಪಿಸಬೇಕೆಂದು ನಾನು ಒತ್ತಾಯಿಸುತ್ತೇನೆ. ಕಲಾವಿದರು ನಿಧನರಾದಾಗ ಅವರಿಗೆ ಯಾವ ರೀತಿಯ ಗೌರವ ನೀಡಬೇಕೆಂಬುದರ ಬಗ್ಗೆ ಸರ್ಕಾರವು ಒಂದು ಶಾಶ್ವತವಾದ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಸಿದ್ಧಪಡಿಸಬೇಕು. ಹಾವೇರಿಯಲ್ಲಿ ಟಿಬಿ ಸುಭಾಷ್ ಅವರಂತಹ ಕಲಾವಿದರು ನಿಧನರಾದಾಗ ಸರ್ಕಾರ ಪೊಲೀಸ್ ಗೌರವವನ್ನು ನೀಡಿದೆ. ಅದೇ ರೀತಿಯ ಗೌರವವನ್ನು ಶಿವಪ್ರಸಾದ್ ಅವರಿಗೆ ನೀಡದಿರುವುದು ವಿಷಾದನೀಯ. ಇಂತಹ ಲೋಪಗಳು ಮರುಕಳಿಸದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅಲ್ಲದೆ ಶಿವಪ್ರಸಾದ್ ಅವರ ಅನೇಕ ಅಪರೂಪದ ಮೂಲ ಕಲಾಕೃತಿಗಳು ಸಾರ್ವಜನಿಕರಿಗೆ ನೋಡಲು ಲಭ್ಯವಾಗಿಲ್ಲ. ಈ ಹಿಂದೆ ಹಾಸನದಲ್ಲಿ ನಿರ್ಮಿಸಲು ಉದ್ದೇಶಿಸಿದ್ದ ಕಲಾಗ್ರಾಮದ ಯೋಜನೆ ನೆನೆಗುದಿಗೆ ಬಿದ್ದಿದೆ. ಈಗಲಾದರೂ ಸರ್ಕಾರವು 5 ಎಕರೆ ಜಾಗದಲ್ಲಿ ಕಲಾಗ್ರಾಮವನ್ನು ಸ್ಥಾಪಿಸಿ ಅದರಲ್ಲಿ ಶಿವಪ್ರಸಾದ್ ಗ್ಯಾಲರಿಯನ್ನು ನಿರ್ಮಿಸಬೇಕು. ಆ ಮೂಲಕ ಅವರ ಎಲ್ಲಾ ಕೃತಿಗಳನ್ನು ಸಂರಕ್ಷಿಸಿ ಸಾರ್ವಜನಿಕರಿಗೆ ಪ್ರದರ್ಶಿಸಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಆಗಲಿಲ್ಲ. ಇನ್ನೂ ಒಂದಂದ್ರೆ ನಮ್ಮ ಸರ್ಕಾರಗಳು ಯೋಚನೆ ಮಾಡಬೇಕು. ಶಿವಪ್ರಸಾದರ ಅಂತ ವ್ಯಕ್ತಿತ್ವ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಫಿಕ್ಸ್ ಮಾಡಬೇಕು. ಯಾವ ಕಲಾವಿದರು ತೀರ್ಕೊಂಡಾಗ ಯಾವ ರೀತಿಯ ಗೌರವವನ್ನು ಕೊಡಬೇಕು ಅಂತ. ಶಿವಪ್ರಸಾದ್ರಿಗೆ ರಾಜ್ಯ ಸರ್ಕಾರ ಪೊಲೀಸ್ ಗೌರವ ಕೊಡಬೇಕಾಗಿತ್ತು. ಹಾವೇರಿಯಲ್ಲಿ ನಮ್ಮ ಟಿಬಿ ಸುಲಭಕ್ನವರು ಕಲಾವಿದರು ತೀರ್ಕೊಂಡಾಗ ಅವರಿಗೆ ಪೊಲೀಸ್ ಗೌರವ ಕೊಟ್ಟರು. ಆದರೆ ಶಿವಪ್ರಸಾದ್ರಿಗೆ ಅದನ್ನು ನಾವು ಕೊಡಲಿಲ್ಲ. ಹೀಗೆ ಒಂದು ನಿರ್ದಿಷ್ಟವಾದ ಮಾನದಂಡವನ್ನು ಮಾಡಿ ಸರ್ಕಾರ ಇಂಥ ವ್ಯಕ್ತಿತ್ವದ ವ್ಯಕ್ತಿಗಳು ತೀರ್ಕೊಂಡಾಗ ಈ ರೀತಿಯ ಒಂದು SOP ಮಾಡಬೇಕು, ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರೊಸೀಜರ್ಸ್ ಮಾಡಿರಬೇಕು ಅಂತ ನಾನು ವಿನಂತಿ ಮಾಡಿಕೊಂಡು, ಇನ್ನು ಅವರ ದೃಷ್ಟಿಯಿಂದ ಈಗಾಗಲೇ ಪ್ರಸ್ತಾಪ ಆಗಿದ್ರು ಕೂಡ ನಾನು ಒಂದೇ ಒಂದು ಮಾತನ್ನು ಹೇಳ್ತೇನೆ. ಶಿವಪ್ರಸಾದರ ಕಲಾಕೃತಿಗಳು, ಒರಿಜಿನಲ್ ಕಲಾಕೃತಿಗಳು ಸಾರ್ವಜನಿಕರಿಗೆ ನೋಡೋದಕ್ಕೆ ಹೆಚ್ಚು ಸಿಕ್ಕಿಲ್ಲ. ಆ ದೃಷ್ಟಿಯಿಂದ ಹಾಸನದಲ್ಲಿ ಒಂದು ಕಲಾಗ್ರಾಮವನ್ನು ಹಿಂದೆ 10 ಎಕರೆ ನೆನಪಾಗಿ ಉಳಿಬೇಕು ಅಂತ ಹೇಳಿದ್ರೆ ಈಗಾಗಲೇ ಹಿರಿಯ ಕಲಾವಿದರು ಹೇಳದ ರೀತಿಯಲ್ಲಿ ಅವರ ನೆನಪಲ್ಲಿ ಒಂದು ಕಲಾ ಗ್ರಾಮ ಅಥವಾ ಅವರ ಎಲ್ಲ ಚಿತ್ರ ಪಟಗಳನ್ನು ಇಡುವಂತಹ ಒಂದು ಗ್ಯಾಲರಿ ಆಗಬೇಕು. ಅದಕ್ಕೆ ಸಹಕಾರಿಯಾಗುವ ರೀತಿಯಲ್ಲಿ ನಾವು ಕೂಡ ಪ್ರಯತ್ನ ಮಾಡ್ತೀವಿ. 21ನೇ ತಾರೀಕೇನು ನಮ್ಮ DCM ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿ ಆ ಭೂಮಿಯನ್ನು ಕೊಡುವ ಒತ್ತಾಯವನ್ನು ಕೂಡ ನಾವು ಆ ಸಂದರ್ಭದಲ್ಲಿ ಮಾಡ್ತೀವಿ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳ್ತೀನಿ. ವಿಶೇಷವಾಗಿ ದಲಿತ ಚಳವಳಿಯ ವಿಚಾರ ಬಂದಾಗ ತ್ಯಾಗಿ ಮತ್ತು KT ಅವರನ್ನು ನಾವು ಮರೆಯೋಕ್ಕಾಗೋದಿಲ್ಲ. ಅವರಿಬ್ಬರ ನಡುವೆ ಎಷ್ಟೇ ವಾಗ್ವಾದಗಳು, ವಿರಸಗಳು, ಮನಸ್ಸುಗಳು ಆದರೂ ಕೂಡ ಅವರು ತಾಯಿ ಪ್ರೀತಿಯಿಂದ ಮಾತಾಡ್ತಾ ಇದ್ರು ಯಾವಾಗಲೂ ಕೂಡ. KT ಅವರು ಎಷ್ಟೇ ನಾವು ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೀವಿ. ಕೃಷ್ಣಪ್ಪನವರು ಜೊತೆ ನಾನು ಹಾಸನಕ್ಕೆ ಬಂದಾಗ ತ್ಯಾಗಿಯವರು ಮತ್ತು ಅವರ ನಡುವೆ ಮಾತುಕತೆ. ಮನೆ ತೋಟದ ವಾಸ್ತುಶಿಲ್ಪಿ ನಮ್ಮ ಮೊದಲನೇ ಮನೆ ಬಣಕಲ್ ಹತ್ರ ಏನಿದೆ ಅದರ ವಾಸ್ತುಶಿಲ್ಪಿ ಕೂಡ ಅವರೇ. ಅದನ್ನು ಡಿಸೈನ್ ಮಾಡಿ ಇದು ತೋರಿಸ್ತಾ ಇರ್ಬೇಕು. ಅದನ್ನು ತೇಜಸ್ವಿ ಹತ್ರ ನಾನು ಹೇಳಿದೆ, ಒಂದು ಮನೆ ಕಟ್ಟಬೇಕು ಅಂತಿದ್ದೀನಿ ಕಣ್ರಿ, ಈ ಥರ ಯಾರು ಮಾಡೋದು ಅಂತ. ನಾವು ಕೆಲವರು ಆರ್ಕಿಟೆಕ್ಟ್ ಅವನ ಕೈಲೇ ಕಟ್ಸಯ್ಯ ಶಿವಪ್ರಸಾದ್, ನನ್ನ ಮನೇನೂ ಮಾಡಿದ್ದೇನೆ, ನೀನು ಮಾಡಿಸು ಅದು ಆಯಿತು ಅಂತ ಹೇಳಿದೆ. ಆಗ ಶಿವಪ್ರಸಾದ್ನ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಎಲ್ಲ ತೋರಿಸಿದಂಥ ಸಂದರ್ಭದಲ್ಲಿ ನೀವು ಮಲೆನಾಡಿನವ್ರದ್ದು ಒಂದು ಕಂಡ್ರಿ ಏನು ಸರ್, ಏನಿಲ್ಲ ನೀವು ದೇವ್ರ ಕೋಣೆ ಅಷ್ಟು ದೊಡ್ಡ ಇರಬೇಕು, ಇಷ್ಟು ದೊಡ್ಡ ಇರಬೇಕು ಅಂತೆಲ್ಲ ಅದೆಲ್ಲ ಮಾಡೋಕ್ಕೆ ಕೊಡ್ಕಂಡ್ರಿ. ದೇವ್ರು ಎಲ್ಲ ಕಡೆ ಇದ್ದರೆ ಅವನಿಗೊಂದು ಸಣ್ಣ ಕೋಣೆ ಹಾಕ್ರಿ, ಎಷ್ಟು ಬೇಕೋ ಅಷ್ಟು ಇದ್ರೆ ಆಯ್ತು. ನಮ್ಮಮ್ಮ ಇಲ್ಲ ಏನು ನೀನು ದೇವ್ರು ನಮ್ಮದೇ ಇರೋನೇ ತಂದು ಇಲ್ಲಿ ಮನೆ ಕಟ್ಸೋಕೆ ಹೊರಟಿದೀಯ, ದೇವ್ರ ಕೋಣೆನೇ ಬೇಡ ಅಂತ ಹೇಳ್ತಾರಲ್ಲಪ್ಪ ಅಂದು. ಇಲ್ಲ ಮಾಡ್ತಾರೆ ಬಿಡಮ್ಮ ಅಂತೇಳಿ ಮಾಡಿದ್ರು. ಅದ್ರೊಂದು ಸಣ್ಣದೇ ಮಾಡಿದ್ರು, ರಾಜಿ ಮಾಡ್ಕೊಂಡ್ವಿ. ಯಾರು ಇಲ್ಲಿ ಹೇಳಿದ್ರಲ್ಲ ಅವರು ಜಗಳ ಆಡದೇ ಇರೋರೇ ಯಾರು ಇಲ್ಲ ಅಂಥೇಳಿ ಕೃಷ್ಣ ಶೆಟ್ಟರು ಹೇಳಿದ್ರಲ್ಲ. ಹಾಗಾಗಿ ನಮ್ಮಲ್ಲಿ ಯಾರ್ಯಾರ ಮನೆಯನ್ನು ಅವರು ಪ್ಲ್ಯಾನ್ ಮಾಡಿ ಕಟ್ಟಿದಾರೋ ಬಹುತೇಕ ಜನರ ಹತ್ರ ಜಗಳ ಆಡಿದ್ದಾರೆ. ಮಧ್ಯದಲ್ಲೇ ಕೆಲವು ಬಿಟ್ಟು ಹೋಗಿದ್ದಾರೆ, ಕೆಲವನ್ನ ಅವರು ನಾವು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗೇ ಕಟ್ಟಿದ್ದಾರೆ.
ಈ ವೇಳೆ ಕಾರ್ಯಕ್ರಮದಲ್ಲಿ ಲಲಿತಕಲಾ ಅಕಾಡೆಮಿಯ ವತಿಯಿಂದ ಶಿವಪ್ರಸಾದ್ ಅವರ ಕುರಿತಾದ ಡಾಕ್ಯುಮೆಂಟರಿ ವಿಡಿಯೋ ಪ್ರದರ್ಶನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಾಹಿತಿಗಳಾದ ಭಾನು ಮುಷ್ತಾಕ್ ಸೇರಿದಂತೆ ಕಲಾಭಿಮಾನಿಗಳು, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಚನ್ನರಾಯಪಟ್ಟಣ ತಾಲೂಕಿನ ಗೂರನಹಳ್ಳಿ ಗ್ರಾಮದಲ್ಲಿ ತಂದೆಯನ್ನು ಹತ್ಯೆಗೈದ ಮಗ ತಾನು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಭೀಕರ ಘಟನೆ ನಡೆದಿದೆ. ಮೃತಪಟ್ಟವರನ್ನು ನಿವೃತ್ತ ಮುಖ್ಯೋಪಾಧ್ಯಾಯರಾದ ಬಿಎನ್ ಚನ್ನೇಗೌಡ ಮತ್ತು ಅವರ ಮಗ ಬಿಂದುಕುಮಾರ್ ಎಂದು ಗುರುತಿಸಲಾಗಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಭಾನುವಾರ ಚನ್ನೇಗೌಡ ಅವರ ಮೇಲೆ ಅವರ ಮಗನೇ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದಾನೆಂದು ತಿಳಿದುಬಂದಿದೆ. ತಂದೆಯನ್ನು ಕೊಂದ ನಂತರ ಮಾನಸಿಕ ಒತ್ತಡ ಅಥವಾ ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಮಗ ಬಿಂದುಕುಮಾರ್ ಕೂಡ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸ್ಥಳೀಯರು ನೀಡಿದ ಮಾಹಿತಿಯ ಮೇರೆಗೆ ಸ್ಥಳಕ್ಕೆ ಧಾವಿಸಿರುವ ಪೊಲೀಸರು ಮೃತದೇಹಗಳನ್ನು ವಶಕ್ಕೆ ಪಡೆದುಕೊಂಡು ಮರಣೋತ್ತರ ಪರೀಕ್ಷೆಗಾಗಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಘಟನಾ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ತಂದೆ ಮಗನ ನಡುವೆ ಇದ್ದ ವೈಮನಸ್ಯವೇನು ಅಥವಾ ಕೊಲೆಗೆ ಪ್ರಚೋದನೆ ನೀಡಿದ ನಿಖರ ಕಾರಣವೇನೆಂಬುದು ತನಿಖೆಯ ನಂತರವಷ್ಟೇ ತಿಳಿದು ಬರಬೇಕಿದೆ. ಈ ಸಂಬಂಧ ಚನ್ನರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಹೆಚ್ಚಿನ ತನಿಖೆ ಮುಂದುವರೆದಿದೆ. ಎಲ್ಲ ಅಪ್ಪ ಮಕ್ಕಳು ಬಿಂದುಕುಮಾರ ಬೆಂಗಳೂರಿದ್ರು ಕ್ಯಾಬ್ ಓಡಿಸಿದ್ರು. ಇವಾಗ 15 ದಿವಸ ಬಂದಿದ್ದಾರೆ. 15 ದಿವಸ ಹಿಂದೆ ಬಂದಿದ್ರು ಇದ್ರಂತೆ. ನಮಗೆ ಹಿರಿಯ ಮಗ ಫೋನ್ ಮಾಡಿದ್ರು. ಅವರು ಅವರು ಬಾಯಿ ಇವರು ಕ್ಯಾಬ್ ಓಡಿಸಿದ್ರು. ಬೆಂಗಳೂರಲ್ಲಿ ಈಗ ಬಂದಿದ್ದಾರೆ. ನಮ್ಮ ಚನ್ನರಾಯಪಟ್ಟಣ ಟೌನ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ರಿಪೋರ್ಟ್ ಆಗಿತ್ತು. ಅದಕ್ಕೆ ಈಗ ಸ್ಪಾಟ್ಗೆ ಬಂದಿದ್ದೀವಿ ನಾವು ಎಲ್ಲರೂ, ನಾನು ಅಡಿಷನಲ್ SP ಮತ್ತು ಇನ್ಸ್ಪೆಕ್ಟರ್ ಚನ್ನರಾಯಪಟ್ಟಣ. ಕೊಲೆ ಆಗಿರುವ ವ್ಯಕ್ತಿ ಹೆಸರು ಬಂದುಬಿಟ್ಟು ಚನ್ನೇಗೌಡ ಅಂತ, 73 ವರ್ಷ ಅವರ ಏಜ್, ರಿಟೈರ್ಡ್ ಟೀಚರ್ ಅವರು. ಇಲ್ಲೇ ಮನೆಯಲ್ಲಿ ಇದ್ದರು. ಅವ್ರ ಹೆಂಡತಿ ಆಲ್ಮೋಸ್ಟ್ 7-8 ಇಯರ್ಸ್ ಹಿಂದೆ ತೀರ್ಕೊಂಡಿದ್ದರು. ಬಾಡಿ ಜೊತೆಗೆ ನಮಗೆ ಇನ್ನೊಂದು ಹ್ಯಾಂಗಿಂಗ್ ಪೊಸಿಷನಲ್ಲಿ ಬಾಡಿ ಸಿಕ್ಕಿದೆ. ಅದು ಅವ್ರ ಮಗನೇ, ಬಿಂದುಕುಮಾರ್ ಅಂತ. ಊಬರ್ ಡ್ರೈವರ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ 2 ಬಾಡೀಸ್ ನಮಗೆ ಸಿಕ್ಕಿದೆ. ಒಂದು ಮರ್ಡರ್ಡ್ ಪೊಸಿಷನಲ್ಲಿ ಬಾಡಿ ಸಿಕ್ಕಿದೆ ಮತ್ತು ಒಂದು ಹ್ಯಾಂಗಿಂಗ್ ಪೊಸಿಷನಲ್ಲಿ ಬಿಂದುಕುಮಾರ್ ಅವ್ರ ಮಗ ಬಾಡಿ ಸಿಕ್ಕಿದೆ. 2 ಬಾಡೀಸ್ ನಾವು ರಿಮೂವ್ ಮಾಡ್ತಾ ಇದ್ದೀವಿ. ಒಂದು ಮರ್ಡರ್ ಕೇಸ್ ನಾವು ತಗೊಳ್ತಾ ಇದ್ದೀವಿ ಮತ್ತು ತನಿಖೆ ಮಾಡ್ತೀವಿ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಧರ್ಮಪತ್ನಿ ದಿವಂಗತ ಚೆನ್ನಮ್ಮ ದೇವೇಗೌಡ ಅವರ ಸರಳತೆ, ಕುಟುಂಬದ ಮೇಲಿನ ಅಪಾರ ಕಾಳಜಿ, ತ್ಯಾಗ ಮತ್ತು ಮಾನವೀಯ ಮೌಲ್ಯಗಳು ಸದಾ ಸಮಾಜಕ್ಕೆ ಸ್ಫೂರ್ತಿಯಾಗಿರಲಿವೆ ಎಂದು ರೋಟರಿ ಕ್ಲಬ್ನ ಅಧ್ಯಕ್ಷ ಬಿಪಿ ಶಿವರಾಜು ಹೇಳಿದರು. ಪಟ್ಟಣದ ರೋಟರಿ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಅವರು, ದೇವೇಗೌಡ ಅವರ ಸುದೀರ್ಘ ರಾಜಕೀಯ ಪಯಣದಲ್ಲಿ ಚೆನ್ನಮ್ಮ ಅವರು ಮೌನ ಶಕ್ತಿಯಾಗಿ ನೆರಳಿನಂತೆ ಜೊತೆಯಾಗಿ ನಿಂತು ಕುಟುಂಬದ ಎಲ್ಲಾ ಜವಾಬ್ದಾರಿಗಳನ್ನು ಸಮರ್ಥವಾಗಿ ನಿರ್ವಹಿಸಿದರು. ದೇವೇಗೌಡ ಅವರು ದೇಶದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸುವ ಮಟ್ಟಕ್ಕೆ ಬೆಳೆಯಲು ಅವರ ತ್ಯಾಗ, ಸಹಕಾರ ಮತ್ತು ಕುಟುಂಬ ನಿರ್ವಹಣೆ ಮಹತ್ವದ ಪಾತ್ರ ವಹಿಸಿತು ಎಂದು ಹೇಳಿದರು. ಜೆಡಿಎಸ್ ಪಕ್ಷದ ಬೆಳವಣಿಗೆ ಹಾಗೂ ದೇವೇಗೌಡರ ರಾಜಕೀಯ ಬದುಕಿನ ಹಿಂದೆ ಕುಟುಂಬದ ಒಗ್ಗಟ್ಟು, ಶಿಸ್ತು ಮತ್ತು ಸಂಸ್ಕಾರದ ಬಲವಿದ್ದು, ಅದರ ಬೆನ್ನೆಲುಬಾಗಿ ಚೆನ್ನಮ್ಮ ಅವರು ಪ್ರೀತಿ, ಸಹನೆ, ಕಾಳಜಿ ಮತ್ತು ಮೌಲ್ಯಗಳ ಮೂಲಕ ಕುಟುಂಬವನ್ನು ಒಗ್ಗೂಡಿಸಿ ಆದರ್ಶ ಗೃಹಿಣಿಯಾಗಿ ಬದುಕಿದವರು ಎಂದು ಬಣ್ಣಿಸಿದರು. ಬೆಳವಣಿಗೆ ಹಾಗೂ ದೇವೇಗೌಡರ ರಾಜಕೀಯ ಬದುಕಿನ ಹಿಂದೆ ಕುಟುಂಬದ ಒಗ್ಗಟ್ಟು, ಶಿಸ್ತು ಮತ್ತು ಮೌಲ್ಯಗಳಿದ್ದು, ಆ ಕುಟುಂಬದ ಬೆನ್ನೆಲುಬಾಗಿ ಚೆನ್ನಮ್ಮ ಅವರ ಪ್ರೀತಿ, ಕಾಳಜಿ, ಸಹನೆ ಹಾಗೂ ಸಂಸ್ಕಾರದ ಮೂಲಕ ಕುಟುಂಬವನ್ನು ಒಗ್ಗೂಡಿಸಿ ಮಾದರಿ ಗೃಹಿಣಿಯಾಗಿ ಬದುಕಿದವರು ಚೆನ್ನಮ್ಮನವರು. ಅಧಿಕಾರ ಆಡಂಬರದ ದೂರವಿದ್ದು ಸರಳ ಜೀವನವನ್ನು ಅಳವಡಿಸಿಕೊಂಡಿದ್ದ ಚೆನ್ನಮ್ಮ ಅವರ ಸಮಾಜ ಎಲ್ಲ ವರ್ಗದ ಜನರೊಂದಿಗೆ ಆತ್ಮೀಯವಾಗಿ ಬೆಳೆಯುತ್ತಿದ್ದರು. ಅವರ ವ್ಯಕ್ತಿತ್ವವು ಮಹಿಳೆಯರಿಗೆ, ಕುಟುಂಬಗಳಿಗೆ ಹಾಗೂ ಸಮಾಜಕ್ಕೆ ಆದರ್ಶಪ್ರಾಯವಾಗಿದೆ. ಅವರ ಜೀವನವು ಕುಟುಂಬದ ಏಕತೆ, ಸಂಸ್ಕಾರ ಮತ್ತು ಮಾನವೀಯ ಮೌಲ್ಯಗಳ ಮಹತ್ವವನ್ನು ಸಾರುವಂಥದ್ದು. ಚೆನ್ನಮ್ಮ ಅವರ ಅಗಲಿಕೆ ದೇವೇಗೌಡರ ಕುಟುಂಬಕ್ಕೆ ಮಾತ್ರವಲ್ಲದೆ ರಾಜ್ಯದ ಸಾರ್ವಜನಿಕ ಜೀವನಕ್ಕೂ ಹಾಗೂ ಅವರನ್ನು ಗೌರವಿಸುತ್ತಿದ್ದ ಲಕ್ಷಾಂತರ ಜನರಿಗೆ ತುಂಬಲಾರದ ನಷ್ಟವಾಗಿದೆ. ಈ ದುಃಖದ ಸಂದರ್ಭದಲ್ಲಿ ದೇವೇಗೌಡರ ಕುಟುಂಬದ ಎಲ್ಲ ಸದಸ್ಯರಿಗೆ ದುಃಖ ಭರಿಸುವ ಶಕ್ತಿ ಸಿಗಲಿ ಹಾಗೂ ದಿವಂಗತ ಚೆನ್ನಮ್ಮ ಅವರ ಶಾಂತಿಗೆ ಚಿರಶಾಂತಿ ಲಭಿಸಲಿ ಎಂದು ನಾವು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಝೋನ್ 8ರ ಸಹಾಯಕ ಗವರ್ನರ್ ಡಾಕ್ಟರ್ ಎಸ್ ಗಣೇಶ್, ಕಾರ್ಯದರ್ಶಿ ರಾಘವೇಂದ್ರ, ಸದಸ್ಯರಾದ ವಿನೋದ್ ಚೌಡ, ರಾಜೇಗೌಡ, ಯೋಗೇಶ್ ಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣದ ಹೊರವಲಯದ ನಾಗಸಮುದ್ರ ಗ್ರಾಮದಲ್ಲಿ ಕೊಳವೆ ಬಾವಿಗಳ ವಿದ್ಯುತ್ ಕೇಬಲ್ ಕದಿಯುತ್ತಿದ್ದ ಕಳ್ಳನನ್ನು ಗ್ರಾಮಸ್ಥರು ರೊಚ್ಚಿಗೆದ್ದು ಹಿಡಿದು ಪೊಲೀಸರಿಗೆ ಒಪ್ಪಿಸಿರುವ ಘಟನೆ ಇಂದು ನಡೆದಿದೆ.
ಕಳೆದೊಂದು ತಿಂಗಳಿನಿಂದ ನಾಗಸಮುದ್ರ ಗ್ರಾಮದ ಸುತ್ತಮುತ್ತಲಿನ ರೈತರ ಜಮೀನುಗಳಲ್ಲಿ ನಿರಂತರವಾಗಿ ಕೊಳವೆ ಬಾವಿಗಳ ಕೇಬಲ್ ಕಳ್ಳತನವಾಗುತ್ತಿತ್ತು. ದುಷ್ಕರ್ಮಿಗಳು ರಾತ್ರೋರಾತ್ರಿ ಕೇಬಲ್ಗಳನ್ನು ಕತ್ತರಿಸಿ ಅದರಲ್ಲಿನ ಬೆಲೆಬಾಳುವ ತಾಮ್ರವನ್ನು ತೆಗೆದು ಮಾರಾಟ ಮಾಡುತ್ತಿದ್ರು. ಇದರಿಂದಾಗಿ ರೈತರು ವಿದ್ಯುತ್ ಸಂಪರ್ಕವಿಲ್ಲದೆ ನೀರಾವರಿಗಾಗಿ ಪರದಾಡುವಂತಾಗಿತ್ತು. ಈ ಕೃತ್ಯವನ್ನು ಗಂಭೀರವಾಗಿ ಪರಿಗಣಿಸಿದ ಗ್ರಾಮಸ್ಥರು ಕಳೆದ ಕೆಲವು ದಿನಗಳಿಂದ ಜಮೀನುಗಳ ಮೇಲೆ ನಿಗಾ ಇಟ್ಟಿದ್ರು. ಇಂದು ಕೇಬಲ್ ಕಳ್ಳತನ ಮಾಡಲು ಬಂದಿದ್ದ ವ್ಯಕ್ತಿಯನ್ನು ಗಮನಿಸಿದ ಗ್ರಾಮಸ್ಥರು ಕೂಡಲೇ ಕಾರ್ಯಾಚರಣೆ ನಡೆಸಿ ಕಳ್ಳನನ್ನು ಕೇಬಲ್ ಸಮೇತ ಸುತ್ತುವರೆದು ಹಿಡಿದಿದ್ದಾರೆ. ಗ್ರಾಮಸ್ಥರು ಹಿಡಿದ ಕಳ್ಳನನ್ನು ವಿಚಾರಿಸಿದಾಗ ತನ್ನ ಕೃತ್ಯವನ್ನು ಒಪ್ಪಿಕೊಂಡಿದ್ದಾನೆ. ಬಳಿಕ ಕೂಡಲೇ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಆರೋಪಿಯನ್ನು ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವ್ರ ಕೋಟೆ ಯಾಕೆ ಹೋಗಾಡ್ತೀಯ? ಅವ್ರು ಏನ್ ಮಾಡ್ತಾರೆ? ಕಟ್ಬಾರ್ದು ನೋಡ್ಬೇಕಾರೆ ಅವರು ಅವನ್ನ ಇಟ್ಕೊಂಡು ನೋಡ್ತಾರ. ಅವ್ರು ಇಟ್ಕೊಂಡು ಹೋಗಿ ನೋಡಕ್ಕಾಗುತ್ತಾ? ಕಾಲಲ್ಲಿ ಮಾತಾಡೋದು ಅವ್ರು ಇಟ್ಕೊಂಡು ನೋಡಿಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಯನ್ನು ಹಾಕುವ ಮೂಲಕ ಸಾರ್ವಜನಿಕರಿಗೆ ತಪ್ಪು ಸಂದೇಶ ನೀಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಬಿ ಶಿವರಾಜ್ ನೇತೃತ್ವದ ಪದಾಧಿಕಾರಿಗಳ ತಂಡ ಆರಕ್ಷಕ ನಿರೀಕ್ಷಕ ರೇವಣ್ಣನವರಿಗೆ ದೂರನ್ನು ನೀಡಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಬಿಪಿ ಶಿವರಾಜ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಅವರು ಈಗಾಗಲೇ ಪತ್ರಿಕಾ ರಂಗದಲ್ಲಿ ಅದ್ವಿತೀಯ ಸಾಧನೆ ಮಾಡಿದ ಬಗ್ಗೆ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಶಿವಾನಂದ ತಗಡೂರು ಅವರು ಪತ್ರಕರ್ತರ ಸಮಗ್ರ ಅಭಿವೃದ್ಧಿ ಮತ್ತು ಅವರ ಆಶೋತ್ತರಗಳಿಗೆ ಸ್ಪಂದಿಸುವ ಗುಣವನ್ನು ಹೊಂದಿದ್ದ ಕಾರಣದಿಂದಲೇ ಕೋವಿಡ್ ಸಂದರ್ಭದಲ್ಲಿ ಅಕಾಲಿಕ ಮರಣ ಹೊಂದಿದ ಪತ್ರಕರ್ತರ ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಲು ಮುಂಚೂಣಿಯಲ್ಲಿದ್ದಾರೆ. ಇಂತಹ ಶಿವಾನಂದ ತಗಡೂರು ಅವರ ಬೆಳವಣಿಗೆಯನ್ನು ಸಹಿಸದ ಕೆಲ ಕಿಡಿಗೇಡಿಗಳು ಇತ್ತೀಚಿನ ದಿನದಂದು ಅವರ ಘನತೆ ಕುಗ್ಗಿಸುವ ಷಡ್ಯಂತ್ರದ ಪ್ರತಿಫಲದಿಂದಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಯನ್ನು ಹರಿಬಿಟ್ಟಿದ್ದಾರೆಂದು ತಿಳಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಗೌರವಾನ್ವಿತ ಶಿವಾನಂದ ತಗಡೂರವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಗೂ ಅವರ ಮೇಲೆ ಷಡ್ಯಂತ್ರದ ತಂತ್ರಗಾರಿಕೆಯನ್ನು ಕೆಲವರು ಅನುಸರಿಸುವುದರಿಂದ ಅವರ ಏಳಿಗೆಯನ್ನು ಸಹಿಸದೆ ಕೆಲವರು ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ವಿಷಯಗಳನ್ನು ಅರಿಬಿಟ್ಟಿರುವುದನ್ನು ಇವತ್ತು ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸ್ತಿದೆ. ಇವತ್ತು ನಮ್ಮ ಏನು ಬೇಲೂರು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವರಾಜ್ ಮತ್ತು ಎಲ್ಲ ನಮ್ಮ ತಂಡದವರು ಬಂದು ಏನು ಶಿವಾನಂದ ತಗಡೂರವರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಅದನ್ನು ತಪ್ಪು ಗ್ರಹಿಕೆಯನ್ನು ಸಂದೇಶವನ್ನು ಕೊಡ್ತಿರೋದ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಇವತ್ತು ನಾವು ದೂರನ್ನು ಕೊಡ್ತಾ ಇದ್ದೀವಿ. ಆ ದೂರಿನ ಬಗ್ಗೆ ನಮ್ಮ ಅಧ್ಯಕ್ಷರಾದಂಥ ಶಿವರಾಜ್ ಅವರು ಮಾತನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವಾಟ್ಸಪ್ ಗ್ರೂಪ್ಗಳಿದೆ. ಅದರಲ್ಲಿ ಬೇಲೂರು ಸುದ್ದಿ ಅನ್ನೋ ಗ್ರೂಪ್ನಲ್ಲಿ ಬಸವರಾಜ್ ಅನ್ನುವಂಥ ವ್ಯಕ್ತಿ ನಮ್ಮ ರಾಜ್ಯಾಧ್ಯಕ್ಷರಾದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರವರ ಮೇಲೆ FIR ಆಗಿದೆ. ಅವರು ಸಂಘದಲ್ಲಿ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಆ FIR ಇದೆ ಅನ್ನುವಂತಹ ಒಂದು ಸ್ಟೇಟಸ್ದಲ್ಲಿ ಮತ್ತು ಅದನ್ನು ಸ್ಕ್ರೀನ್ಶಾಟ್ ಕಟ್ ಮಾಡಿ ಎಲ್ಲ ಗ್ರೂಪ್ಗಳಿಗೆ ಹಾಕಿದ್ದಾರೆ. ಅವರ ಮಾನಹಾನಿ ಮಾಡುವಂಥ ಕೆಲಸವನ್ನು ಇವರು ಮಾಡಿದ್ದು ಕೂಡಲೇ ಪೊಲೀಸ್ ಇಲಾಖೆಗೆ ನಾವು ದೂರು ಕೊಡ್ತಾ ಇದ್ದೀವಿ. ಹಾಕಿರ್ತಕ್ಕಂಥ ವ್ಯಕ್ತಿನ ಕರೆಸಿ ಆತ ಮೇಲೆ ಸೂಕ್ತವಾದ ಕ್ರಮ ಕೈಗೊಂಡು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಕೇಳ್ಕೊತಿದ್ದೀವಿ. ಈ ಸಂದರ್ಭದಲ್ಲಿ ಹೆಬ್ಬಾಳು ಹಾಲಪ್ಪ, BL ಲಕ್ಷ್ಮಣ್, BR ರೋಹಿತ್, ಮಲೇಶ್, ಅರುಣ್ ಕುಮಾರ್ ಹಾಜರಿದ್ದರು. ಕುಟುಂಬಸ್ಥರ ವಿರೋಧದ ನಡುವೆಯೂ ಬೆಂಗಳೂರಿನ ವೈಟ್ಫೀಲ್ಡ್ನ ಅಂಬೇಡ್ಕರ್ ಸ್ಮಾರಕದ ಮುಂದೆ ವೈಟ್ಫೀಲ್ಡ್ ಮುರುಗೇಶ್ ಅವರ ನೇತೃತ್ವದಲ್ಲಿ ಮದುವೆಯಾದ ನವಜೋಡಿ. ಯಾದಗಿರಿ ಜಿಲ್ಲೆ ಶಾಪುರ ಗ್ರಾಮದ ರಾಧಿಕಾ ಹಾಗೂ ಮಹದೇವ್ ಮದುವೆಯಾದ ನವಜೋಡಿ. ಕಳೆದ 6 ವರ್ಷಗಳಿಂದ ಪ್ರೀತಿಸುತ್ತಿದ್ದ ಈ ಜೋಡಿ ತಮ್ಮ ಪ್ರೀತಿ ಹಾಗೂ ಮದುವೆಯಾಗುವ ವಿಷಯವನ್ನು ಮನೆಯಲ್ಲಿ ಹೇಳಿಕೊಂಡಿದ್ರು. ಆದರೆ ಇದಕ್ಕೆ ಮಹದೇವ್ ಮನೆಯವರು ಒಪ್ಪಿಕೊಂಡಿದ್ರು. ಆದರೆ ರಾಧಿಕಾ ಕುಟುಂಬದವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಹೀಗಾಗಿ ಈ ಜೋಡಿ ಬೆಂಗಳೂರಿನ ವೈಟ್ಫೀಲ್ಡ್ ಸಮೀಪದ ಅಂಬೇಡ್ಕರ್ ಸ್ಮಾರಕ
ಕರ್ನಾಟಕದ ಮುಂದೆ ವೈಟ್ಫೀಲ್ಡ್ ಮುರುಗೇಶ್ ರವರ ನೇತೃತ್ವದಲ್ಲಿ ಮದುವೆಯಾದ್ರು. ಇದು ಅಂತರ್ಜಾತಿ ವಿವಾಹವಾಗಿದ್ದು ರಾಧಿಕಾ ಕುಟುಂಬಸ್ಥರು ನಿರಾಕರಿಸಿದ್ರು. ನನಗೆ ಮತ್ತು ನನ್ನ ಗಂಡನಿಗೆ ಯಾವುದೇ ಸಮಸ್ಯೆ ಆದಲ್ಲಿ ನಮ್ಮ ಕುಟುಂಬಸ್ಥರೇ ನೇರ ಹೊಣೆ ಎಂದು ಸುದ್ದಿಗಾರರೊಂದಿಗೆ ರಾಧಿಕಾ ಮಾತನಾಡಿದರು. ಏನು ಈ ದಿನ ರಾಧಿಕಾ ಮತ್ತು ಮಹಾದೇವ್ ಎಂಬುವರ ಒಂದು ವಿವಾಹ ಏನು ಇವತ್ತು ವಿಜಯನಗರ ಗ್ರಾಮದಲ್ಲಿ ಏನು ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಒಂದು ವಿವಾಹ ಮಾಡಿದೆ. ಉದ್ದೇಶ ಏನಪ್ಪ ಅಂದರೆ ಮದುವೆ ಅಂದರೆ ಆಡಂಬರ, ಇದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡ್ತಾರೆ. ಆದರೆ ಇವತ್ತಿಗೂ ಜಾತಿಯ ಸಮಸ್ಯೆ ಇವತ್ತಿಗೂ ರಾಜ್ಯದಲ್ಲಿ ನೀವು ಕಾಣ್ಬೋದು. ಯಾಕಂದರೆ ಇವತ್ತು ಇವ್ರನ್ನ ನಾವು ಕೈ ಬಿಟ್ಟಿದ್ರೆ ಇವತ್ತು ಅವರು ಇಬ್ಬರು ನಾಳೆ ಬೆಳಗ್ಗೆ ಟ್ರೈನ್ಗೋ ಇಲ್ಲ ಎಲ್ಲಾದರೂ ಸಿಕ್ಕಿ ಅವರು ಸತ್ತೋಗ್ತಾ ಇದ್ರು. ಆ ಸತ್ರನೂ ಪರವಾಗಿಲ್ಲ ಅಂಥೇಳಿ, ನೀನು ಸತ್ರನೂ ಪರವಾಗಿಲ್ಲ, ನೀನು ಎಸ್ ಸಿ ಸಮುದಾಯದ ಒಬ್ಬ ಹುಡುಗನನ್ನು ನೀವು ಮದುವೆ ಮಾಡ್ಕೊಬಾರ್ದು ಅಂತೇಳಿ ಆ ಹುಡುಗಿಗೆ ತುಂಬ ಕಿರುಕುಳ ಕೊಟ್ಟದ್ದರಿಂದ ನಮ್ಮ ಬಳಿ ಬಂದಾಗ ನಾವು ನಮ್ಮ ಸಂಘಟನೆ ವತಿಯಿಂದ ನಾವು ಅವರಿಗೆ ಬೆಂಬಲ ಕೊಟ್ಟು ನಾವು ಇಂಥ ಒಬ್ಬ ಜೋಡಿಗೆ ನಾವು ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡು ಅವರಿಗೆ ಒಂದು ನಮ್ಮ ಸಂಘಟನೆ ವತಿಯಿಂದ ಅವರು 100 ವರ್ಷ. ಕೃಷ್ಣರಾಜನಗರ ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಇಂದು ಶಾಸಕ ಡಿ ರವಿಶಂಕರ್ ಅಧ್ಯಕ್ಷತೆಯಲ್ಲಿ ರೈತರೊಂದಿಗೆ ಸಭೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ಕೆಆರ್ ನಗರ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕುಗಳ ರೈತ ಸಂಘದ ಪದಾಧಿಕಾರಿಗಳು, ರೈತ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ತಮ್ಮ ಸಮಸ್ಯೆಗಳನ್ನು ಶಾಸಕ ಡಿ ರವಿಶಂಕರ್ ಅವರಿಗೆ ವಿವರಿಸಿದರು. ಹೆಚ್ಚಿನದಾಗಿ ಪ್ರತಿ ವರ್ಷದಂತೆ ಜುಲೈ ತಿಂಗಳಲ್ಲಿ ಕಾಲುವೆಗಳಿಗೆ ನೀರನ್ನು ಹರಿಸುತ್ತಿದ್ರು. ಆದರೆ ಇನ್ನು ಕಾಲುವೆಗಳಿಗೆ ನೀರು ಹರಿಸದೇ ಇರುವ ಬಗ್ಗೆ ಚರ್ಚಿಸಿದ ಸಂದರ್ಭದಲ್ಲಿ ಶಾಸಕ ಡಿ ರವಿಶಂಕರ್ ಮಾತನಾಡಿ, ವಾಡಿಕೆಯಂತೆ ಈ ವರ್ಷ ಮಳೆಯ ಪ್ರಮಾಣ ಕಡಿಮೆ ಇದ್ದು ಆದ ಕಾರಣ ಇನ್ನೂ ಕಾಲುವೆಗಳಿಗೆ ನೀರನ್ನು ಹರಿಸಿಲ್ಲ. ಜುಲೈ ತಿಂಗಳ ಕೊನೆಯ ವಾರದೊಳಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕಾಲುವೆಗಳಿಗೆ ನೀರು ಹರಿಸುವ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈಗ ನಾನಲ್ಲಿ ಖರ್ಚು ಸೂಚನೆ ಕೊಡೋದು 2 ತಹಸೀಲ್ದಾರ್ಗೂ ಕೂಡ ತಾವು ತಮ್ಮ ತಾಲೂಕಲ್ಲಿ 3 ತಿಂಗಳಿಗೊಮ್ಮೆ ನಮ್ಮ ರೈತ ಮುಖಂಡರನ್ನು ಕರೆಸಿ ಸಭೆಗಳನ್ನು ಮಾಡಬೇಕು. ಅವರ ಅಹವಾಲುಗಳನ್ನು ಸ್ವೀಕರಿಸಬೇಕು. ಅವರ ತೊಂದರೆಗಳನ್ನ ಮತ್ತು ಸಮಸ್ಯೆಗಳನ್ನ ಹೇಳ್ತಾರೆ, ಅದನ್ನು ಪರಿಹರಿಸಬೇಕು. ಜೊತೆಗೆ ಇಲ್ಲಿ ಹೇಳಿದರೆ ಏನು ಕೆಲವು ಅಂಗಡಿಗಳಲ್ಲಿ ಬಹಳಷ್ಟು ರೀತಿಗೆ ಒಂದು 100 ರೂಪಾಯಿ 300 ರೂಪಾಯಿ ಮಾಡ್ತಾರೆ ಅಂತ ಹೇಳಿ ನಾನೀಗಾಗಲೇ ಆಗಿದ್ದಾಗಲೇ ಎಲ್ಲೆಲ್ಲಿ ನನಗೆ ಒಂದು ದೂರ ಬರುತ್ತೆ ಅಲ್ಲಿಗೆ ಈಗಾಗಲೇ ಕಟ್ಟುನಿಟ್ಟಿನ ಈಗಾಗಲೇ ಕೃಷಿ ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದೀನಿ. ವೈದ್ಯರು ಇದ್ರ ಬಗ್ಗೆ ಅವರು ಕೂಡ ಸೂಚನೆ ಕೊಟ್ಟು ಈಗಾಗಲೇ ಅದ್ರ ಬಗ್ಗೆ ಏನು ಆಗ್ತಾ ಇದೆ. ಹೇಳಕ್ಕಾಗಲ್ಲ, ಪ್ರಕೃತಿ ನಾಳೆ ಹಿಂದೆ ನೀರು ಬಂದ್ರೆ ಮುಂದೆ ಏನ್ ಮಾಡ್ತೀವಿ ಅದು ಸ್ಪಷ್ಟನೆ ಕೊಡಬೇಕಾಗ್ತದೆ. ಅದು ಬೇಡ, ನೀರು ಬರಲ್ಲ ಅಂದ್ರೆ ನಾವು. ಈ ಸಭೆಯಲ್ಲಿ ಸಾಲಿಗ್ರಾಮ ತಹಶೀಲ್ದಾರ್ ರುಖಿಯಾ ಬೇಗಂ, ಕುಲ್ದೀಪ್, ರವಿಕುಮಾರ್, ಈಶ್ ಕುಮಾರ್, ಆಯಾಸ್ ಹಾಗೂ ಇತರರು ಹಾಜರಿದ್ದರು. ದೇಶದ ಪರೀಕ್ಷಾ ವ್ಯವಸ್ಥೆಯನ್ನು ಸುಧಾರಿಸುವಲ್ಲಿ ವಿಫಲವಾಗಿರುವ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆ ಹೊತ್ತು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಮುಖಂಡ ಡಿಜಿ ಸಾಗರ್ ಒತ್ತಾಯಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಡಿಜಿ ಸಾಗರ್, ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯಕ್ಕಾಗಿ, ಸಮಾನತೆಗಾಗಿ, ದುಡಿಮೆಯ ಹಕ್ಕಿಗಾಗಿ ಮತ್ತು ಶೋಷಣೆಯ ವಿರುದ್ಧ ಅಹಿಂಸಾತ್ಮಕ ಹೋರಾಟಗಳಿಗೆ ದೊಡ್ಡ ಇತಿಹಾಸವಿದೆ. ಅಸಹಕಾರ ಚಳುವಳಿ, ಉಪವಾಸ ಸತ್ಯಾಗ್ರಹಗಳು ದೇಶದ ಹಿತಕ್ಕಾಗಿ ಜಯಗಳಿಸಿವೆ. ಆದರೆ ಇಂದಿನ ಕೇಂದ್ರ ಸರ್ಕಾರ ಇಂತಹ ಹೋರಾಟಗಳ ಬಗ್ಗೆ ಕನಿಷ್ಠ ಸ್ಪಂದನೆಯನ್ನು ನೀಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ದೇಶದ ಯುವಜನತೆಯ ಭವಿಷ್ಯ ರೂಪಿಸುವ ಪರೀಕ್ಷಾ ವ್ಯವಸ್ಥೆ ಇಂದು ಹಳಿ ತಪ್ಪಿದೆ. ಪರೀಕ್ಷೆಗಳಲ್ಲಿನ ಅವ್ಯವಸ್ಥೆ ಮತ್ತು ಲೋಪದೋಷಗಳಿಂದಾಗಿ ವಿದ್ಯಾರ್ಥಿಗಳು ಆತಂಕಕ್ಕೀಡಾಗಿದ್ದಾರೆ. ಈ ವೈಫಲ್ಯಕ್ಕೆ ನೇರ ಹೊಣೆಗಾರರಾಗಿರುವ ಶಿಕ್ಷಣ ಸಚಿವರು ಅಧಿಕಾರದಲ್ಲಿ ಮುಂದುವರಿಯುವ ನೈತಿಕ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಆದ್ದರಿಂದ ಅವರು ತಕ್ಷಣ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು. ನಮ್ಮ ದೇಶದ ಶಿಕ್ಷಣ ಪರೀಕ್ಷಾ ಪದ್ಧತಿಗಳನ್ನು ಸಂಪೂರ್ಣವಾಗಿ ಒಂದು ಸುಧಾರಣೆ ರೀತಿಯಲ್ಲಿ ಮತ್ತು ಅತ್ಯಂತ ಒಂದು ಗೌಪ್ಯದಿಂದ
ಪ್ರತಿಭಾವಂತರಿಗೆ ಯಾವುದೇ ರೀತಿಯಾಗಿ ಧಕ್ಕೆ ಆಗಲಾರ್ದಂಗೆ ಈ ದೇಶದಲ್ಲಿ ಅತ್ಯಂತ ಎಫಿಷಿಯೆಂಟ್ ಆಗಿ ಹೊರಹೊಮ್ಮಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸ್ಕೊಡ್ತಕ್ಕಂಥ ವಾತಾವರಣವನ್ನು ಏನು ಇದು ಅಥಾರಿಟಿ ಹೊಂದಿರತಕ್ಕಂಥ ಕೇಂದ್ರ ಸರ್ಕಾರದವರು ವಿಶೇಷವಾಗಿ ಮುತುವರ್ಜಿ ವಹಿಸಬೇಕು. ಮುತುವರ್ಜಿ ವಹಿಸಲಾರದೆ ಇವತ್ತು ಅನೇಕ ವಿದ್ಯಾರ್ಥಿಗಳು, ಹತ್ತಾರು ವಿದ್ಯಾರ್ಥಿಗಳು ಸಾವಿಗೆ ಕಾರಣವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದಲ್ಲಿ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಏನು ಧರ್ಮೇಂದ್ರ ಪ್ರಧಾನ್ ಅವರು ಈ ಎಲ್ಲ ಅನೇಕ ಸರ್ಕಾರ ಮತ್ತು ಅವರು ನೇರವಾಗಿ ಕಾರಣ ಇದ್ದದಕ್ಕಾಗಿ ಕೃಷ್ಣರಾಜನಗರ ಪಟ್ಟಣದಲ್ಲಿರುವ ದೇವೇಗೌಡರ ಸಮುದಾಯ ಭವನದಲ್ಲಿ ನಿನ್ನೆ ಇಹಲೋಕವನ್ನು ತ್ಯಜಿಸಿದ ಮಾಜಿ ಪ್ರಧಾನಿ ದೇವೇಗೌಡ ಅವರ ಧರ್ಮಪತ್ನಿ ಚೆನ್ನಮ್ಮನವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕೃಷ್ಣರಾಜನಗರ ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ಮತ್ತು ದೇವೇಗೌಡರ ಅಭಿಮಾನಿಗಳು ಈ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚೆನ್ನಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಕಂಬನಿ ಮಿಡಿದರು. ಕಾರ್ಯಕ್ರಮದಲ್ಲಿ ನವನಗರ ಬ್ಯಾಂಕ್ ಅಧ್ಯಕ್ಷ ಬಸಂತ್ ನಂಜಪ್ಪ, ಜೆಡಿಎಸ್ ಅಧ್ಯಕ್ಷರಾದ ಹಂಪಾಪುರ ಕುಮಾರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್, ನಗರ ಯುವ ಘಟಕದ ಅಧ್ಯಕ್ಷ ಸಂತೋಷ್ ಗೌಡ, ಮೈಸೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹನಸೋಗೆ ನಾಗರಾಜ್, ತಾಲೂಕು ಯುವ ಘಟಕದ ಅಧ್ಯಕ್ಷ ಸಿವಿ ಗುಡಿ, ಯೋಗೇಶ್ ಮುಖಂಡರಾದ ರಾಜಲಕ್ಷ್ಮಿ, ಗೀತಾ ಮಹೇಶ್, ಜಿಪಿ ಮಂಜುನಾಥ್, ಶಂಭು ಹಾಗೂ ಇತರರು ಭಾಗವಹಿಸಿ ದಿವಂಗತ ಚೆನ್ನಮ್ಮನವರಿಗೆ ಶ್ರದ್ಧಾಂಜಲಿ ಅರ್ಪಿಸಿದರು. ಇದರಲ್ಲಿ ನೋಡ್ತಾ ಇದ್ದೀವಿ, ದೇವೇಗೌಡರಿಗೆ ಈ ಇಳಿ ವಯಸ್ಸಲ್ಲಿ ಅವರು ಒಂದು ಕಣ್ಣೀರಿನ ವಿದಾಯ ಅವರ ಪತ್ನಿಗೆ ಜೊತೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಭಾಳಷ್ಟು ಇವತ್ತು ಆದರ್ಶ ದಂಪತಿ ಅನ್ನೋ ಒಂದು ಬಿರುದನ್ನು ತಗೋಬೇಕಾದ್ರೆ ಸುಲಭ ಅಲ್ಲ. ಅಂಥ ಒಂದು ವ್ಯಕ್ತಿತ್ವದ ಚೆನ್ನಮ್ಮನವರು ನಮ್ಮನ್ನೆಲ್ಲ ಅಗಲಿರೋದು ತುಂಬಲಾರದ ನಷ್ಟ. ಮತ್ತು ಈ ತಾಲೂಕಿಗೆ ಒಂದು ಸಂಬಂಧ ಅಂತ ಹೇಳಿದಾಗ ಮೊದಲು ಅವರು ಸಾಲಿಗ್ರಾಮಕ್ಕೆ ಬಂದು ಅವರ ಮೊಮ್ಮಗ ಸೂರಜ್ ಅವರು ಹುಟ್ಟಿದಾಗ ನಾಮಕರಣ ಇತ್ತು. ಬಂದು ಟೆಂಪೋದಲ್ಲಿ ಬರುವಾಗ ಶ್ರೀರಾಮ್ಪುರದ ಹತ್ರ ಆಕ್ಸಿಡೆಂಟ್ ಆಗಿ ಒಂದು ಸ್ವಲ್ಪ ಯಾರಿಗೋ ಸಣ್ಣ ಪುಟ್ಟ ಇದಾಗಿತ್ತು. ಹಾಗಾಗಿ ನಮ್ಮನೆಗೆ ಬಂದು ಆ ಟೆಂಪೋ ರಿಪೇರಿ ಆಗೋವರೆಗೂ ಇದ್ದು ಭಾಳ ಸರಳವಾಗಿ ಏನು ಅವ್ರಿಗೆ ಒಂದು ಇದೇ ಇಲ್ಲ ಅವ್ರಿಗೆ. ಇವತ್ತು ನೋಡ್ತಾ ಇದ್ದೀವಿ ಎಷ್ಟೆಷ್ಟು ಸಣ್ಣ ಪುಟ್ಟ ಅಧಿಕಾರ ಬಂದಾಗ ಹೇಗೆ ಇದು ಮಾಡ್ತಾರೆ. ಮತ್ತು ದೇವೇಗೌಡರು 2 ಬಾರಿ ಸೋತಾಗ 2 ಕಡೆ ಸೋತಾಗ 89ರಲ್ಲಿ ನಮ್ಮ ತಂದೆಯವರು YR ಪ್ರಕಾಶ್ ಅವರು ಮತ್ತು ನಾಗರತ್ನಮ್ಮನವರು. ಕಲಬುರಗಿ ಜಿಲ್ಲೆಯಲ್ಲಿ ಮಳೆಯ ಅಭಾವದಿಂದಾಗಿ ತೀವ್ರ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕೂಡಲೇ ಸರ್ಕಾರವು ಕಲಬುರಗಿಯನ್ನು ಬರಪೀಡಿತ ಪ್ರದೇಶ ಎಂದು ಘೋಷಿಸಬೇಕು. ಜೊತೆಗೆ ಮಹಾರಾಷ್ಟ್ರದ ಉಜ್ಜನಿ ಜಲಾಶಯದಿಂದ ಭೀಮಾ ನದಿಗೆ ನೀರು ಹರಿಸಲು ಕ್ರಮ ಕೈಗೊಳ್ಳಬೇಕೆಂದು ಜಾತ್ಯತೀತ ಜನತಾದಳದ ಮುಖಂಡ ರಾಜ್ಕುಮಾರ್ ಬಡದಾಳ ಒತ್ತಾಯಿಸಿದ್ದಾರೆ. ಇಂದು ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರೈತರ ಸಂಕಷ್ಟದ ಕುರಿತು ಸರ್ಕಾರದ ಗಮನ ಸೆಳೆದರು. ಕಲಬುರಗಿ ಜಿಲ್ಲೆಯಲ್ಲಿ ಈ ಬಾರಿ ಮಳೆಯ ಕೊರತೆಯಿಂದಾಗಿ ಬಿತ್ತನೆ ಕಾರ್ಯ ಸಂಪೂರ್ಣ ಕುಂಠಿತಗೊಂಡಿದೆ. ರೈತರು ಮತ್ತು ಕೃಷಿ ಕಾರ್ಮಿಕರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗದ ಕೊರತೆ ಎದುರಾಗಿದ್ದು, ಜೀವನೋಪಾಯಕ್ಕಾಗಿ ಬೇರೆ ಕಡೆಗೆ ವಲಸೆ ಹೋಗುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಇವತ್ತಿನ ದಿವಸ ಇಡೀ ಜಿಲ್ಲೆಯ ರೈತ ವರ್ಗದವರು ಇಲ್ಲಿ ಬಂದಿದ್ದೀವಿ. 6-7 ಕಿಲೋಮೀಟರ್ ಇಂದ ನಗರೇಶ್ವರ ಶಾಲೆಯಿಂದ ಪಾದಯಾತ್ರೆ ಮೂಲಕ ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಬೇಕಾಗಿತ್ತು. ನಾನು ಇದಕ್ಕಿಂತ ಮೊದಲೇ ಪೊಲೀಸ್ ಡಿಪಾರ್ಟ್ಮೆಂಟ್ದವರಿಗೆ ದೊಡ್ಡ ಅಧಿಕಾರಿಗಳನ್ನ ಮಾತಾಡಿದಾಗ ಸರ್ಕಾರ ಇರ್ಬೋದು, DSP ಅವರು ಎಲ್ಲರಿಗೂ ಹೇಳಿದ್ದೀನಿ. ನಾನು ಈ ಸಾರಿ ಆ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿ ಬರತನ ಕೊಡಲ್ಲ, ನೀವು ಯಾರೂ ದಯವಿಟ್ಟು ಬರಬೇಡ್ರಿ ಅಂತ ಹೇಳಿದ್ದೀನಿ. ಆದ್ರೆ ಇವತ್ತು ಅವ್ರು ಯಾರೂ ಬಂದಿಲ್ಲ. ADC ಬಂದರು, ಸಮಾಜ್ ಪಾಟೀಲ್ ಬಂದರು, ಅವ್ರು ಬಂದರು, ಇವ್ರು ಬಂದರು ಅಂತಂದು ಏನು ಪ್ರಶ್ನೆ ಇಲ್ಲ. ನಾನು ಇವತ್ತು ನನ್ನ ಸೈನ್ಯವನ್ನು ತಗೊಂಡು ಏನು ನಿಂತಿದ್ದೀನಿ. ದಯವಿಟ್ಟು ಇದು ಸರ್ಕಾರ ರೈತ ವಿರೋಧಿ ಸರ್ಕಾರ, ಸಂಪೂರ್ಣ ರೈತ ವಿರೋಧಿ ಸರ್ಕಾರ. ಯಾಕಂದ್ರೆ ಕೇಳಿ ನೀವು, ನಾವು ಮುಂಜಾನೆ ಹಿಡಿದು ಊಟ ಮಾಡಿಲ್ಲ, ಇವತ್ತು ಹಸಿವಾಗ್ಯದ. ಇವತ್ತು ನಾವು ಅನ್ನ ತಂದಿದ್ದೆವು, ನೀರು ತಂದಿದ್ದೆವು, ಅನ್ನ ನೀರ ಕುಡಿಲ್ಲ, ಕುಡುಗುಳ್ರದಂತ ಇದು ಸರ್ಕಾರ ಪೊಲೀಸ್ನವ್ರು ಬೇಕೇನ್ರಿ? ಯಾರು ಜಿಲ್ಲಾಧಿಕಾರಿ ರೀ? ಯಾರು ಜಿಲ್ಲಾಧಿಕಾರಿ ಹೇಳ್ರಿ? ಈ ಥರ ಇರ್ತಾರ? ಹಸಿವಾಗ್ಯದ ಅಂತ ಹೇಳಿದ್ರೆ ಇವರು ಅದ್ರ ಬಗ್ಗೆ ಗಮನ ಹರಿಯಲ್ಲ ಅಂದ್ರೆ DC ಅವ್ರು ಇವರು ಯಾವ ಪೊಲೀಸ್ನವ್ರು ಏನು ಬೇಕಾಗಿ ಏನದ ಇದು? ಇವತ್ತಿನ ಪರಿಸ್ಥಿತಿ ಏನದ?
ರೈತ ನಿಮಗೇನು ಬೇಡನ, ರೊಕ್ಕ ರೂಪಾಯಿ ಬೇಡನ? ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಸಂಪೂರ್ಣವಾಗಿ ವಿಫಲವಾಗಿದ್ದು ಅನ್ನದಾತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ನವಕರ್ನಾಟಕ ರೈತ ಸಂಘದ ವತಿಯಿಂದ ನಗರದಲ್ಲಿಂದು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಸಂಘದ ಮುಖಂಡ ದಯಾನಂದ ಪಾಟೀಲ್, ಸರ್ಕಾರದ ತಾರತಮ್ಯ ಮತ್ತು ನಿರ್ಲಕ್ಷ್ಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜಿಲ್ಲೆಯಲ್ಲಿ ಮಳೆ ಇಲ್ಲದೆ ರೈತರು ಬೆಳೆದ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಮಳೆಯ ನಿರೀಕ್ಷೆಯಲ್ಲಿ ಸಾಲ ಮಾಡಿ ಬಿತ್ತನೆ ಮಾಡಿದ್ದ ರೈತರು ನಾಟಿ ಮಾಡಿದ ಸಸಿಗಳು ಒಣಗಿ ಹೋಗುತ್ತಿರುವುದನ್ನು ಕಂಡು ಕಂಗಾಲಾಗಿದ್ದಾರೆ. ಅಷ್ಟೇ ಅಲ್ಲದೆ ಜಾನುವಾರುಗಳಿಗೆ ಮೇವು ಮತ್ತು ಕುಡಿಯುವ ನೀರಿನ ಅಭಾವ ತೀವ್ರವಾಗಿದ್ದು ರೈತರು ಕೃಷಿಯನ್ನು ಮುಂದುವರಿಸಲು ಸಾಧ್ಯವಾಗದ ಸ್ಥಿತಿಗೆ ತಲುಪಿದ್ದಾರೆಂದು ದಯಾನಂದ ಪಾಟೀಲ್ ಅಳಲು ತೋಡಿಕೊಂಡರು. ಜಾತ್ಯತೀತ ಜನತಾ ಘಟಕದ ವತಿಯಿಂದ ಕಲಬುರಗಿ ಜಿಲ್ಲೆಯ ಬರಗಾಲ ಜಿಲ್ಲೆ ಘೋಷಣೆ ಮಾಡಬೇಕು. ಭೀಮಾ ನದಿಗೆ ಮಹಾರಾಷ್ಟ್ರ ಉಜ್ನಿ ಡ್ಯಾಮ್ನಿಂದ 5 TMC ನೀರನ್ನು ಹರಿಸಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ಇನ್ನಿತರ ಹಲವಾರು ವಿಷಯಗಳನ್ನು ಒಳಗೊಂಡಂತೆ ಕರ್ನಾಟಕದ ಮುಖ್ಯಮಂತ್ರಿಗಳು ಕಲಬುರಗಿಗೆ ಆಗಮಿಸಿದಾಗ ನಾವು ಜಿಲ್ಲಾ ಘಟಕದ ವತಿಯಿಂದ ಮನವಿಯನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿಗಳಿಗೆ ಮನವಿಯಲ್ಲಿ ಕೇವಲ 15 ದಿವಸಗಳ ಕಾಲಾವಕಾಶ ಕೊಡ್ತೀವಿ ಅಂತ ಹೇಳಿದ್ದೀವಿ. ಆವಾಗ ಈ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ಇವತ್ತು ಕಲಬುರಗಿ ಜಿಲ್ಲೆ ಆಗಿರ್ಬೋದು ಅಥವಾ ಕರ್ನಾಟಕದ ವಿಷಯದಲ್ಲಿ ಯಾವುದೂ ವಿಷಯದ ಪ್ರಸ್ತಾಪನೆ ಇರುವುದರಿಂದ ನಾವು ಜಿಲ್ಲಾ JDS ಘಟಕದ ವತಿಯಿಂದ 20/7/2026 ತಿಮ್ಮಾಪುರ ವೃತ್ತದಿಂದ ಒಂದು ಉಗ್ರವಾದ ಹೋರಾಟದ ಮುಖಾಂತರ ನಾವು ಜಿಲ್ಲಾಧಿಕಾರಿ ಮುಖಾಂತರ ಮತ್ತೆ ರಾಜ್ಯಪಾಲರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ. ಇವತ್ತು ಕರ್ನಾಟಕ ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದಲ್ಲಿ ಭಾನುವಾರ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ನ ವತಿಯಿಂದ ಮಣ್ಣೆತ್ತಿನ ಅಮಾವಾಸ್ಯೆ ಕುರಿತು ಉಪನ್ಯಾಸ ಎಸ್ ಜಾನಕಿಯವರಿಗೆ ನುಡಿ ನಮನ ಹಾಗೂ ಕವಿಗೋಷ್ಠಿ ಜರುಗಿತು. ಮಣ್ಣೆತ್ತಿನ ಅಮಾವಾಸ್ಯೆ ವಿಶೇಷತೆ ಕುರಿತು ಸಾಹಿತಿ ಭೋಜರಾಜ್ ಸೊಪ್ಪಿಮಠ್ ಮಾತನಾಡಿ, ಮಣ್ಣೆತ್ತಿನ ಅಮಾವಾಸ್ಯೆ ರೈತರ ಹಬ್ಬ. ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯ ವಿಶೇಷತೆ ಹೊಂದಿದೆ. ಇದನ್ನು ಕೆಲವರು ಅಪಹಾಸ್ಯ ಮಾಡುವ ಮೂಲಕ ರೈತರ ಭಾವನೆಗಳಿಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿರುವುದು ಸರಿಯಲ್ಲ. ಯುವ ಜನಾಂಗ ಹಾಗೂ ಬುದ್ಧಿಜೀವಿಗಳು ಜಾನಪದ ಸಂಪ್ರದಾಯ ಉಳಿಸಿ ಪೋಷಿಸಿ ಎಂದು ಸಲಹೆ ನೀಡಿದರು. ಜಿಲ್ಲಾ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರುದ್ರಪ್ಪ ಭಂಡಾರಿ, ತಾಲೂಕು ಅಧ್ಯಕ್ಷ ಬಸವರಾಜ್ ಉಪ್ಪಿನ್, ಚಂದ್ರು ಬಾನಾಪುರ, ಗುರುಮೂರ್ತಿ ಸ್ವಾಮಿ, ಬಸವರಾಜ್ ಕೊಡ್ಲಿ, ಬಸವರಾಜ್ ಕೋನರಿ, ಮೇಘರಾಜ್ ಜಿಡಿಗಿ, ರವಿ ಹಿರೇಮನಿ, ಗೀತಾ ಸೋಂಪುರ ಸೇರಿ ಇನ್ನಿತರರು ಉಪಸ್ಥಿತರಿದ್ದರು. ತುಂಬಾ ಉಪಯುಕ್ತವಾದಂಥದ್ದು. ನಾನು ಉಪ್ಪಿನ ಸರ್ ಜೊತೆ ಅನೇಕ ಬಾರಿ ಮಾತಾಡಿದ ಈ ವಿಷಯದಲ್ಲಿ ಸಂಖ್ಯೆ ಎಷ್ಟು ಜನ ಸೇರಿದ್ರು ಅನ್ನುವಂಥದ್ದು ಮುಖ್ಯ ಅಲ್ಲ, ಎಷ್ಟು ಜನ ನಮಗೆ ಸ್ಪಂದಿಸ್ತಾರೆ, ಎಷ್ಟು ಕೇಳುವಂಥ ಮನಸ್ಸುಗಳಿರುತ್ತೆ ಅನ್ನೋದು ಅಷ್ಟು ಮುಖ್ಯ ಅಂತ. ನಮ್ಮ ಯಾವುದೇ ಪ್ರಯತ್ನ ದೊಡ್ಡದಾಗಿರಬೇಕು, ಆಡಂಬರವಾಗಿರಬೇಕು ಅನ್ನುವಂಥದ್ದು ನಾವು ಇವತ್ತಿನ ದಿನಮಾನದಲ್ಲಿ ಇಟ್ಕೊಳ್ಬಾರ್ದು. ಯಾಕಂದರೆ ಎಲ್ಲರೂ ಒಂದಲ್ಲ ಒಂದು ಕಾರ್ಯದಲ್ಲಿ, ಒಂದಲ್ಲ ಒಂದು ಶೆಡ್ಯೂಲ್ನಲ್ಲಿ ಅವರು ಭಾಗಿಯಾಗಿರ್ತಾರೆ. ಇಂಥ ಒಂದು ಸಂದರ್ಭಕ್ಕೆ, ಇಂಥ ಒಂದು ಕಾರ್ಯಕ್ರಮಗಳಿಗೆ ಆಗುವಂಥ ಒಂದು ಸಾಧ್ಯತೆ ತೀರಾ ಕಡಿಮೆ ಆಗಿರುತ್ತೆ. ಹಾಗಾಗಿ ಎಷ್ಟು ಜನ ಸ್ಪಂದಿಸ್ತಾರೆ ಅಷ್ಟು ಜನರನ್ನು ಸೇರಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜಿಸುವಂಥದ್ದು ತುಂಬ ಪ್ರಮುಖ. ಆ ದಿಶೆಯಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ತುಂಬ ಸಂತೋಷವೇ ಮತ್ತು ಹೆಮ್ಮೆ ಪಡುವಂಥ ವಿಷಯ ಅಂತ ನಾನು ಹೇಳ್ತೀನಿ. ಮಣ್ಣೆತ್ತಿನ ಅಮಾವಾಸ್ಯೆಯಾಗಿ ಕುರಿತು ಇಲ್ಲಿ ಮಾತಾಡ್ತಾ ಇದ್ದಾರೆ. ಬಹುಶಃ ಈ ವಿಷಯ ಕೂಡ ನನಗೆ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು. ಈ ಮಣ್ಣೆತ್ತಿನ ಅಮಾವಾಸ್ಯೆ ಕುರಿತಾಗಿ ಇಲ್ಲಿ ಒಂದು ಮಾತು ಇದೆ ಅನ್ನುವಂಥದ್ದು ನನಗೆ ತಿಳಿದ ಮಟ್ಟಿಗೆ ಇದು ಒಂದು ದೊಡ್ಡ ವೇದಿಕೆಯಲ್ಲಿ ಇದು ಚರ್ಚೆ ಆಗಬೇಕಾಗಿರುವಂತಹ ಒಂದು ವಿಷಯ ಆಗಿತ್ತು ಅಂತ ನನ್ನ ಭಾರೀ ಕುತೂಹಲ ಕೆರಳಿಸಿದ್ದ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಚುನಾವಣೆ ಮತ ಎಣಿಕೆ ಮುಕ್ತಾಯಗೊಂಡಿದ್ದು ಅಂತಿಮವಾಗಿ ಅಧ್ಯಕ್ಷರಾಗಿ ಪ್ರಕಾಶ ಆನಂದಳ್ಳಿ ವಕೀಲರು ಆಯ್ಕೆಗೊಂಡಿದ್ದು, ಉಳಿದ ಪದಾಧಿಕಾರಿಗಳ ಪೈಕಿ 2 ಬಣಗಳಿಂದ ತಲಾ 2 ಪದಾಧಿಕಾರಿಗಳಾಗಿ ಆಯ್ಕೆಗೊಂಡಿದ್ದಾರೆ. ಉಪಾಧ್ಯಕ್ಷರಾಗಿ ಅಂದಾನಗೌಡ್ರ ಮಾಲಿ ಪಾಟೀಲ್, ಪ್ರಧಾನ ಕಾರ್ಯದರ್ಶಿಯಾಗಿ ಬಿವಿ ಸಜ್ಜನ್, ಜಂಟಿ ಕಾರ್ಯದರ್ಶಿಯಾಗಿ ಬಸವರಾಜ ಮೇಲುಸಕ್ಕರಿ, ಖಜಾಂಚಿಯಾಗಿ ಶ್ರೀಮತಿ ಪುಷ್ಪಾ ಬೇವೂರ ವಕೀಲರುಗಳು ಆಯ್ಕೆಯಾಗಿದ್ದಾರೆ. ಒಟ್ಟು 11 ಸುತ್ತುಗಳ ಎಣಿಕೆ ನಡೆದಿದ್ದು ಪ್ರತಿ ಸುತ್ತಿನಲ್ಲಿ 50 ಮತಗಳ ಎಣಿಕೆ ನಡೆದಿತ್ತು. ಒಟ್ಟು 11 ಸುತ್ತುಗಳ ಮತ ಎಣಿಕೆ ನಂತರ 5 ನೂತನ ಪದಾಧಿಕಾರಿಗಳು ಕೊಪ್ಪಳ ಜಿಲ್ಲಾ ವಕೀಲರ ಸಂಘಕ್ಕೆ ಆಯ್ಕೆಯಾಗಿದ್ದಾರೆ. 114 ಮತಗಳ ಅಂತರದಿಂದ ಪ್ರಕಾಶ ಆನಂದಳ್ಳಿ ಗೆಲುವು ಸಾಧಿಸಿದ್ದಾರೆ. ನೂತನ ಅಧ್ಯಕ್ಷರಾದ ಪ್ರಕಾಶ ಆನಂದಳ್ಳಿಯವರು 321 ಮತ ಪಡೆದಿದ್ರೆ ಎಚ್ ಮುರುಡಿ 207 ಮತ ಗಳಿಸಿದ್ದಾರೆ. 3 ಮತಗಳು ಕುಲಗೆಟ್ಟಿದ್ದು 5 ಮತಗಳನ್ನು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್.
ದೇವೇಗೌಡರ ಕಣ್ಣೆದುರಲ್ಲೇ ಹೋಯಿತು ಚೆನ್ನಮ್ಮನ ಜೀವ. ಪತಿಯನ್ನ ನೋಡುತ್ತಲೇ ಕಣ್ಮುಚ್ಚಿದ ಪತ್ನಿ 70 ವರ್ಷದ ಸುದೀರ್ಘ ವಾಸ್ತವ್ಯಕ್ಕೆ ಅಂತ್ಯ. ತಾಯಿ ಚೆನ್ನಮ್ಮ ನನಗೆ ದೇವತೆ ಸಮಾನ. ತಾಯಿ ಹೇಳಿಕೊಟ್ಟ ಬದುಕಿನ ಪಾಠ ಮರೆಯಲಾಗಲ್ಲ. ಅಮ್ಮನ ಅಗಲಿಕೆಗೆ ನೆನೆದು ಗಳಗಳನೆ ಅಂತ ಎಚ್ಡಿಕೆ ಹಾಗೂ ಎಚ್ಡಿ ರೇವಣ್ಣ. ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ಜಿಲ್ಲಾಡಳಿತದ ವತಿಯಿಂದ ಸಕಲ ಸಿದ್ಧತೆ. ಜಿಲ್ಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್, ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯ ಸಂಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.